ಯಾವ ಮಾರ್ಗದಲ್ಲಿ? ನಿಮ್ಮ ಮನೆಗೆ ಹೋಗುವಂಥ ಮಾರ್ಗದಲ್ಲ. ಯಾವ ಮಾರ್ಗ? ಮೋಕ್ಷ ಮಾರ್ಗ. ಮುಕ್ತಿಯನ್ನು ಪಡೆಯುವಂತಹ ಜೀವಿಗಳು ಮುಕ್ತಿಯನ್ನು ಪಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ ಆ ಪ್ರಯತ್ನದಲ್ಲಿ ಈ ಧರ್ಮಗಳು ಜೀವಿತ ಇರಲೇಬೇಕು. 3 ಧರ್ಮಗಳು ಜೀವಿತ ಬೇಕೇ ಬೇಕು. ಆವಾಗ ಅವರು ಮೋಕ್ಷ ಮಾರ್ಗಿಗಳು. ಮತ್ತು ಈ 3 ಧರ್ಮ ಇಲ್ಲ ಅಂತಂದರೆ ಅಲ್ಲಿ ಮೋಕ್ಷ ಮಾರ್ಗವೂ ಇಲ್ಲ. ಇನ್ನು ಮೋಕ್ಷ ಮಾರ್ಗವೂ ಇಲ್ಲ ಅಂತಂದರೆ ಅಂಥವರು ಕೂಡ ಷಟ್ಕರ್ಮಗಳನ್ನು ಮಾಡ್ಬೋದಲ್ಲ. ದೇವ ಪೂಜೆ ಮಾಡ್ಬೋದು, ಆದರೆ ಧರ್ಮದ ರಕ್ಷಣೆಗಾಗಿ ಮಾಡ್ತಾ ಇದ್ದೀರೋ ಅಥವಾ ಯಾವ ಥರದ ಸಲುವಾಗಿ ಮಾಡ್ತಾ ಇದ್ದೀರೋ ಅದು ವಿಷಯ ಬೇರೆ ಆಗ್ತೈತಿ. ಧರ್ಮದ ರಕ್ಷಣೆ ಸಲುವಾಗಿ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಸಮ್ಯಕ್ ದರ್ಶನದ ರಕ್ಷಣೆ ಸಲುವಾಗಿ ಮಾಡ್ತಾ ಇದ್ದಾರಪ್ಪ ಅಂತ ಗೊತ್ತಾಗ್ತೈತಿ. ಆದರೆ ಅಲ್ಲಿ ಧರ್ಮ ಇಲ್ಲ ಮತ್ತು ಈ ಕ್ರಿಯಾಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವುದರ ಉದ್ದೇಶದಿಂದ? ಅಲ್ಲಿ ಉದ್ದೇಶಗಳು ಇರ್ಬೋದು. ಯಾವ ಉದ್ದೇಶ ಇರ್ಬೋದು? ಈ ಕ್ರಿಯೆ ಮಾಡಲಿಲ್ಲ ಅಂತಂದ್ರೆ ಭಗವಂತರ ನಾರಾಜರಾದರು ಮತ್ತು ನಮ್ಗೇನು ಒಳ್ಳೇದಾಗಲಿಲ್ಲ ಅಂದ್ರೆ ಸಂಸಾರದಾಗ ಹಿಂಗೂ ಅಜ್ಞಾನದಿಂದ ವಿಚಾರ ಮಾಡುವಂಥ ಜೀವಗಳು ಇರ್ತವಲ್ಲ. ನಮ್ಮ ಭಗವಂತರ ನಾವು ಪೂಜೆ ಮಾಡಲಿಲ್ಲ ಅಂದ್ರೆ ನಮ್ಗೆ ಚಲೋ ಹೆಂಗೆ ಆಗ್ಬೋದ? ಹಿಂಗೆ ಹೆದರಿಕೆ ಬೆದರಿಕೆಯಿಂದ ಭಕ್ತಿ ಭಯ ಅಂತಾರಲ್ಲ, ಭಕ್ತಿ ಅಂತೂ ಐತೆ ರೀ, ಆದರೆ ಈ ಭಯ ಐತಿ. ಇದು ಮಿಥ್ಯಾ ಭಯ. ಈ ಮಿಥ್ಯಾ ಭಯ. ಸಮ್ಯಕ್ ಭಯ ಯಾವುದು? ಸಮ್ಯಕ್ ಭಯನೂ ಒಂದು ಇರ್ತೈತೆ. ಯಾವುದು? ಧರ್ಮದ ರಕ್ಷಣೆ ಮಾಡಿಕೊಳ್ಳಬೇಕು ಅಂತಂದರೆ ನಾವು ಈ ಷಟ್ಕರ್ಮಗಳನ್ನು ಮಾಡಲೇಬೇಕು. ಅದಕ್ಕಾಗಿ ಧರ್ಮ ನಾಶ ಆದೀತು ಅನ್ನುವಂಥ ಭಯದಿಂದ ಸಮ್ಯಕ್ತ್ವಕ್ಕೆ ದೋಷ ಬಂದೋತು, ಸಮ್ಯಕ್ ಜ್ಞಾನ ನಾಶ ಆದೀತು, ಸಮ್ಯಕ್ ಚಾರಿತ್ರ ನಾಶ ಆದೀತು ಅನ್ನುವಂಥ ಭಯದಿಂದ ಯಾರು ಈ ಷಟ್ಕರ್ಮಗಳನ್ನು ಮಾಡ್ತಾರೆ ಅದು ನಿಜವಾದ ಭಯ. ಅದಿರಬೇಕು ಬೇಡ? ಸಮ್ಯಕ್ತ್ವದ ನಾಶ ಆಗಬಾರ್ದು ಅನ್ನುವಂಥದ್ದು ಇರ್ತಿತ್ತಲ್ಲ. ಆಯ್ತಂದ್ರೆ ಏನಾಯಿತು? ಭಯ ಬೇಕೋ ಬೇಡ? ಭಯ ಇದ್ದಾಗ ಮತ್ತು ಅದನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ. ನಿರ್ಭಯವಾಗಿದ್ದರೆ ಸಮ್ಯಕ್ ನಾಶ ಆಗ್ತದೋ ಇಲ್ಲೋ ಅದೇನು ಭಯ ಬೇಡ, ಏನಾಗ್ತಾ ಆಗಲಿ. ಅಲ್ಲಿ ಸಮ್ಯಕ್ತ್ವವಿಲ್ಲ. ಧರ್ಮ ಇದ್ದವರಲ್ಲಿಯೂ ಕೂಡ ಭಯ ಇರ್ತದೆ. ಧರ್ಮ ನಾಶವಾದೀತು ಅನ್ನುವಂಥ ಭಯ ಬೇಕು, ವಿಕಲ್ಪಗಳು ಬೇಕೇ ಬೇಕು. ಆ ಥರದಲ್ಲಿ ಅವರು ಭಯಭೀತರಾಗಿ ಧರ್ಮ ಮಾಡ್ತಿರ್ತಾರೆ. ಆದರೆ ಅಜ್ಞಾನಿಗಳಲ್ಲಿ ಧರ್ಮದ ಸ್ವರೂಪ ಗೊತ್ತಿರೋದಕ್ಕೆ ಅವ್ರೇನು ಮಾಡ್ತಾರೆ? ಅವರೂ ಭಯಭಕ್ತಿಯಿಂದ ಭಕ್ತಿ ಮಾಡ್ತಾರೆ, ಭಯನೂ ಮಾಡ್ತಾರೆ. ಭಕ್ತಿ ಏನಿರಲಿಲ್ಲ ಭಗವಂತರ ಬಗ್ಗೆ ಚಲೋದಂಗೆ ಭಕ್ತಿ ಮಾಡಿ ಭಗವಂತನ ಎಂದು ಬಂದಿದ್ದು ನೋಡ್ರಿ, ಹಂಗೆ ನಾರಾಜ ಅಂತ. ನೀವು ಬಂದಿದ್ದೀರಿ ಶಿಬಿರದಾಗ, ಮಹಾರಾಜರ ನೀವು ನಾರಾಜ ಆಗ್ಬೇಡ್ರಿ, ನಾವು ಬರ್ತೀವಿ. ಹಿಂಗೂ ಇರ್ತಾರಿಲ್ಲ. ಮೊನ್ನೆ ಕ್ಲಾಸ್ ಬಂದಾಯ್ತು, ಮಹಾರಾಜರು ಹಿಂಗೆ ಮಾಡಬೇಡ್ರಿ, ನಾವು ಬರ್ತೇವೆ ಖರೀ ನೀವು ತಗೋರಿ. ಆಮೇಲೆ ಈ ಕ್ಲಾಸ ಈ ಶಿಬಿರ ಇಂಥದ್ದನ್ನೆಲ್ಲ ತಗೊಂಡು ಯಾವ ಉದ್ದೇಶದಿಂದ ಅಂತಂದರೆ ನಿಮಗೆ ಧರ್ಮ ಹುಟ್ಟಿ ಬರಲಿ, ಧರ್ಮ ಹುಟ್ಟಿ ಬಂದು ಅದರಿಂದ ನಿಮ್ಮ ಆತ್ಮಕಲ್ಯಾಣ ಆಗಲಿ ಅನ್ನುವಂಥ ಪ್ರಯತ್ನ ನಮ್ಮದು. ಅದನ್ನೆಲ್ಲ ಬಿಟ್ಬಿಟ್ರಿ ನೀವು. ಅದೇನು ಧರ್ಮ ಗಿರ್ಮ ನಮ್ಗೆ ಬೇಡ, ನೀವು ನಾರಾಜ ಆಗ್ಬೇಡ್ರಿ, ನಾವು ಬರ್ತೇವೆ ಖರೀ, ನಾವು ಬರ್ತೇವೆ ಖರೀ, ನೀವು ಖುಷಿ ಇರ್ರಿ. ಅಂದ್ರೆ ನಮ್ಗೆ ಖುಷಿ ಸಲುವಾಗಿ ನೀವು ಶಿಬಿರದಾಗ ಬಂದ್ರಿ ಅಂದ್ರೆ ಇದು ಧರ್ಮ ಆಗೋದಿಲ್ಲ. ನಿಮ್ಮ ಹತ್ರ ಧರ್ಮ ಇಲ್ಲ, ಧರ್ಮದ ರಕ್ಷಣೆಗಾಗಿ ಏನೂ ಮಾಡ್ತಾ ಇಲ್ಲ. ನಿಮ್ಮ ಮಹಾರಾಜರ ಸಲುವಾಗಿ ಬರ್ತಾ ಇದ್ದೀರಿ. ಆತ್ಮಕಲ್ಯಾಣ ಅಂತೂ ಇಲ್ಲವೇ ಇಲ್ಲ ಅಲ್ಲಿ. ಆತ್ಮಕಲ್ಯಾಣದ ಲಕ್ಷಣವೂ ಇಲ್ಲ ಮತ್ತು ಆತ್ಮಕಲ್ಯಾಣ ಮಾಡ್ಕೊಳ್ತಾ ಇಲ್ಲ. ಈ ಥರ ಅಜ್ಞಾನಿ ಜೀವಗಳಿಗೆ ಹಿಂಗಾಗ್ತೈತಿ. ಯಾರಿಗೆ ಧರ್ಮದ ಸ್ವರೂಪ ಗೊತ್ತಿಲ್ಲ, ಧರ್ಮ ಅಂದ್ರೆ ಏನು ಗೊತ್ತಿಲ್ಲ, ಭಾಳ ಕಷ್ಟ. ಧರ್ಮ ಎದಕ್ಕಂತಾರೆ ಇದೇ ಗೊತ್ತಿಲ್ಲ, ನೀನು ಧರ್ಮ ಮಾಡೋವ್ರೆ ಹೆಂಗೆ? ಧರ್ಮ ಎರಡೇ ಪ್ರಕಾರ ಐತಿ. ಶುದ್ಧ ಸ್ವಭಾವ, ಅದು ನಾವು ಪ್ರಾಪ್ತ ಮಾಡ್ಕೊಳ್ತಕ್ಕಂಥದ್ದು. ಈ ಪ್ರಾಪ್ತ ಆಗಕ್ಕೆ ಶಕ್ಯ ಇಲ್ಲ ಪಂಚಮ ಕಾಲದಾಗಂತೂ. ವಸ್ತುವಿನ ಶುದ್ಧ ಸ್ವಭಾವಕ್ಕೆ ಧರ್ಮ ಎನ್ನುತ್ತಾರೆ. ಅಲ್ಲಿ ಏನು ತೋರಿಸ್ಕೊಟ್ಟಿದ್ದಾರೆ ಗೊತ್ತೇನ್ರಿ? ಶುದ್ಧ ಅವಸ್ಥಾವನ್ನು ತೋರಿಸ್ಕೊಟ್ಟಿದ್ದಾರೆ, ಅದು ಧರ್ಮ. ನಾವು ಅಶುದ್ಧಿದ್ದೇವೆ. ಶರೀರ ಪರದ್ರವ್ಯ, ಈ ಪರದ್ರವ್ಯ ಪರತಂತ್ರ ದಶಾದೊಳಗೆ ಇದ್ದೀವಿ ನಾವು, ಪರತಂತ್ರ ಅವಸ್ಥಾ ಇದ್ದೀವಿ.
ಇದು ಧರ್ಮ ಅಲ್ಲ, ಈ ಅಶುದ್ಧಾವಸ್ಥಾ ಧರ್ಮ ಅಲ್ಲ. ಆತ್ಮನಿಗೆ ಶುದ್ಧಾವಸ್ಥೆ ಬೇಕು. ಆಮೇಲೆ ಆತ್ಮನಿಗೆ ಶುದ್ಧಾವಸ್ಥೆ ಯಾವುದು ಅಂದರೆ ಪರದ್ರವ್ಯ ಪರಭಾವಗಳಿಂದ ರಹಿತನಾಗತಕ್ಕಂತಹ ಅವಸ್ಥೆ, ರಹಿತವಾದಂತಹ ಅವಸ್ಥೆಯೇ ಅದು ಶುದ್ಧ ಧರ್ಮ. ನಮ್ಮ ಹತ್ರ ಶರೀರ ಇಲ್ಲ ಮತ್ತು ಕರ್ಮಗಳಿಲ್ಲ. ನಿಮ್ಮ ಹತ್ರ ಯಾವ ಧರ್ಮ ಉಳಿತು? ಶರೀರನೂ ಇಲ್ಲ ಕರ್ಮವೂ ಇಲ್ಲ ಅಂತಂದಾಗ ಯಾವ ಧರ್ಮ ಬರ್ತೈತಿ? ನಿಮ್ಮ ಹತ್ರ ಶುದ್ಧ ಧರ್ಮ ಉಳಿತೈತಿ. ಮತ್ತು ಇರೋ ತನಕ ಯಾವ ಧರ್ಮ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ? ರತ್ನತ್ರಯ ಧರ್ಮ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅನ್ನುವಂಥ ರತ್ನತ್ರಯ ಧರ್ಮ ನಾವು ಶರೀರಧಾರಿಯಾಗಿದ್ದರೂ ಪ್ರಾಪ್ತ ಮಾಡ್ಕೋಬಹುದು. ಆದರೆ ಶರೀರಧಾರಿಯಾಗಿ ಅದನ್ನು ಪ್ರಾಪ್ತ ಮಾಡ್ಕೋಬಹುದೇನೋ? ಈಗ ಶರೀರನೂ ಇರಬೇಕು ಮತ್ತು ಅದು ಇರಬೇಕು, ಎರಡು ಒಮ್ಮೆ ಹಂಗಿರೋವು. ಕತ್ಲಿಗೂ ಇರಬೇಕು ಬೆಳಕು ಇರಬೇಕು. ಹಂಗೆ ಕತ್ಲಿದ್ರೆ ಕತ್ಲಿರೋದ, ಬೆಳಕಿದ್ರೆ ಬೆಳಕಿರೋದ, ಆ ಥರ ತಿಳಿತಲ್ಲ ಧರ್ಮ ಅಂದರೆ. ಇನ್ನು ಈ ಸ್ವಲ್ಪ ತಿಳ್ಕೊಳ್ಳೋದನ್ನು, ಧರ್ಮದ ಪೋಷಣೆಗಾಗಿ ಇರುವಂತಹ ಕ್ರಿಯೆಗಳು 6. ಧರ್ಮ ಅಂದರೆ 3: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಶರೀರಾವಸ್ಥೆಯಲ್ಲಿರುವಾಗ ಇವು ನಮಗೆ ಧರ್ಮ. ಶರೀರ ರಹಿತ ಆದಾಗ ನಮ್ಮ ಧರ್ಮ ಯಾವುದು? ಶುದ್ಧ ಅವಸ್ಥೆ, ಆತ್ಮನ ಶುದ್ಧ ಅವಸ್ಥೆ, ಸ್ವತಂತ್ರ ಅವಸ್ಥೆ, ಪರದ್ರವ್ಯಗಳಿಂದ ರಹಿತವಾಗಿರ್ತಕ್ಕಂಥ ಅವಸ್ಥೆ. ನಾವು ಒಬ್ಬರೇ ಸ್ವತಂತ್ರ ಆಗಿರ್ತೀವಿ. ನಮ್ಮ ಸಂಗಟ ಯಾವುದೂ ಪರದ್ರವ್ಯ ಇರುವುದೇ ಇಲ್ಲ. ಅದು ವಸ್ತುವಿನ ಶುದ್ಧ ಸ್ವರೂಪ. ಆದರೆ ಅದನ್ನೇ ಪ್ರಾಪ್ತ ಮಾಡಿಕೊಳ್ಳುವಂಥ ಗುರಿ ಇಟ್ಕೊಂಡು ಈಗ ನಮಗೆ ಧರ್ಮ ಮಾಡಬೇಕಾಗಿತ್ತಲ್ಲ. ಯಾವ ಧರ್ಮ ಮಾಡಬೇಕಿಲ್ಲಿ? ರತ್ನತ್ರಯ ಧರ್ಮ ಮಾಡಬೇಕು. ಆಮೇಲೆ ರತ್ನತ್ರಯ ಧರ್ಮ ಮಾಡ್ತಾ ಇದ್ದೀವಿ, ಅವು ಪ್ರಾಪ್ತ ಆಗಿವೆ ಅಂತಂದಾಗ ಇವುಗಳ ರಕ್ಷಣೆಗಾಗಿ ಏನೇನು ಮಾಡಬೇಕು? ಷಟ್ಕ್ರಿಯೆಗಳನ್ನು ಮಾಡಬೇಕು. ಗೊತ್ತಾಯ್ತಲ್ಲ? ವ್ಯವಸ್ಥಿತ ತಿಳ್ಕೊಂಡು ಇದೆಲ್ಲ ಜ್ಞಾನ ಆಗಿರ್ಬೇಕು ನಿಮ್ಗೆ. ಅಲ್ಲೊಂದು ಗೊತ್ತೈತಿ, ಇಲ್ಲೊಂದು ಗೊತ್ತೈತಿ, ಹಂಗಾಗಿ ಅದ್ರಾಗ ಧರ್ಮ ಅಂದ್ರೂ ಗೊತ್ತಿಲ್ಲ, ಅವು ಕ್ರಿಯೆಗಳಂದ್ರೂ ಗೊತ್ತಿಲ್ಲ, ಯಾವುದಕ್ಕೆ ಯಾವ ಕಾರಣದಿಂದ ಐತಿ ಅದೆಲ್ಲ ಏನೂ ವಿಚಾರ ಇಲ್ಲ. ವ್ಯವಸ್ಥಿತ ತಿಳ್ಕೊಳ್ಳಿ. ಪ್ರತಿಯೊಂದು ವಿಷಯ ವ್ಯವಸ್ಥಿತ ಲಕ್ಷ್ಯ ಕೊಟ್ಟು ತಿಳ್ಕೊಂಡು ಅದ್ರ ಮೇಲೆ ಚಿಂತನೆ ಮಾಡಬೇಕು. ನೀವೇನು ಮಾಡ್ತೀರಿ? ಇಲ್ಲಿ ಕೇಳ್ತೀರಿ, ಅಲ್ಲಿ ಹೋಗ್ತೀರಿ, ಅಲ್ಲೇನು ಚಿಂತನೆ ಇರಲ್ಲ, ದಾರ್ಯಾಗ ಭೀ ಚಿಂತನೆ ಮಾಡೋಲ್ಲ. ಚಿಂತನೆ ಮಾಡಬೇಕು. ಬರೋದು ಹಿಂದೇನು ಹೇಳಿದ್ರು? ವಸ್ತುವಿನ ಶುದ್ಧ ಸ್ವಭಾವಕ್ಕೆ ಧರ್ಮ ಅಂತ ಹೇಳಿದ್ರು. ಮತ್ತು ಅದು ಮಾರ್ಗ ರೂಪದೊಳಗೆ ನಾವು ಶರೀರಧಾರಿ ಇರುವಾಗ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಬೇಕಂತ ಹೇಳಿದ್ರು. ಆಮೇಲೆ ಅವುಗಳ ಪೋಷಣೆಗಾಗಿ ಈ ಷಟ್ಕರ್ಮಗಳು ಬೇಕಂತ ಹೇಳಿದ್ರು. ಈ ಥರ ಇದೆಯಲ್ಲ, ಇದು ಚಿಂತನೆ ಮಾಡ್ಕೊಂಡು ಅದನ್ನು ಖಚಿತ ಮಾಡ್ಕೋಬೇಕು, ಪರ್ಫೆಕ್ಟ್ ಮಾಡ್ಕೋಬೇಕು. ಯಾವುದು ಯಾವುದಕ್ಕಾಗಿ? ಶುದ್ಧ ಧರ್ಮದ ಸಿದ್ಧಿಗಾಗಿ ಮಾರ್ಗರೂಪ ಧರ್ಮ ಬೇಕೇ ಬೇಕು. ಆಮೇಲೆ ಮಾರ್ಗರೂಪ ಧರ್ಮಕ್ಕೆ ಶುದ್ಧ ಧರ್ಮ ಅಂತ ಹೇಳಲಿಕ್ಕೆ ಶಕ್ಯವಿಲ್ಲ. ಇದು ಯಾವಾಗಲೂ ಅಶುದ್ಧ. ಮಾರ್ಗದಲ್ಲಿರುವಂತಹ ಧರ್ಮ ಯಾವಾಗಲೂ ಅಶುದ್ಧ. ನಿಜವಾದ ಧರ್ಮ ಯಾವುದಂದ್ರೆ ಅದೇ. ಆ ಧರ್ಮದ ಸಿದ್ಧಿಗಾಗಿ ಇವು ಸಾಧನಗಳು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಇವು ಸಾಧನಗಳು. ಈ ಸಾಧನಗಳ ರಕ್ಷಣೆಗಾಗಿ ಮತ್ತು 6 ಸಾಧನಗಳು ಮತ್ತೆ ಬೇಕು ನಮಗೆ. ದೇವ ಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ, 6 ಷಟ್ಕ್ರಿಯೆಗಳು. ಇವುಗಳಿಂದ ನಾವು ಈ ರತ್ನತ್ರಯ ಧರ್ಮವನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ತೇವೆ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡೋಣ. ಮೊದಲನೇದು ಷಟ್ಕ್ರಿಯೆ ಯಾವುದು? ದೇವ ಪೂಜೆ. ದೇವ ಪೂಜೆಯಿಂದ ನಮ್ಮ 3 ರತ್ನತ್ರಯದಲ್ಲಿ ಯಾವ ರತ್ನದ ರಕ್ಷಣೆ ಆಗುತ್ತದೆ? ಯಾವ ರತ್ನದ ಪೋಷಣೆ, ಅಭಿವೃದ್ಧಿ, ರಕ್ಷಣೆ ಇದೆಲ್ಲ ಆಗುತ್ತದೆ? ಸಮ್ಯಕ್ ದರ್ಶನ. ಆಮೇಲೆ ಸಮ್ಯಕ್ ದರ್ಶನದ ರಕ್ಷಣೆಗಾಗಿ ಇರುವಂತಹ ಷಟ್ಕ್ರಿಯೆಗಳಲ್ಲಿ ಎಷ್ಟು ಕ್ರಿಯೆಗಳಿವೆ ಅವುಗಳನ್ನು ತಿಳ್ಕೊಳ್ಳೋಣ. ಒಂದಾಯಿತು ದೇವ ಪೂಜೆ. ಎರಡನೇದು ಯಾವುದು? ಗುರುಪಾಸ್ತಿ. ಇದು ಅದಕ್ಕೆ 3ರಲ್ಲಿ ಯಾವುದರ ರಕ್ಷಣೆ?
ಸ್ವಲ್ಪ ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಈ ಥರ ಚಿಂತನೆ ಮಾಡು, ಒಂದು ವಿಚಾರ ಮಾಡಿ ಉತ್ತರ ಕೊಡುವಂಥದ್ದು ಇದು ಚಿಂತನೆ. ಗುರುಗಳ ಉಪಾಸನೆ ಅಂತಂದ್ರೆ ಏನು ಗೊತ್ತಕ್ಕ? ಅಂದ್ರೆ ಏನು? ಗುರುಗಳ ಉಪಾಸನೆಯಲ್ಲಿ ಏನೇನು ಬರ್ತದೆ ನೋಡಿ. ಗುರುಗಳನ್ನ ಪೂಜಿಸ್ತೇವೆ, ಭಕ್ತಿ ಮಾಡ್ತೇವೆ, ಆರತಿ ಮಾಡ್ತೇವೆ. ಇದು ಉಪಾಸನೆ, ಇದು ಉಪಾಸನಾ ಪದ್ಧತಿ. ಗುರುಗಳ ಭಕ್ತಿ, ಪೂಜೆ, ವಿನಯ, ಸತ್ಕಾರ, ಅವರ ಆಜ್ಞಾಪಾಲನೆ, ಇದೆಲ್ಲವೂ ಕೂಡ ಏನಾಯಿತು? ಗುರುಪಾಸ್ತಿ. ಉಪಾಸ್ತಿ ಅಂತಂದರೆ ಉಪಾಸಿಸುವುದು, ಆರಾಧಿಸುವುದು. ಗುರುಗಳ ಉಪಾಸನೆಯನ್ನು ಮಾಡುವಾಗ, ಅವರ ಭಕ್ತಿ ಪೂಜೆ ಇದನ್ನು ಮಾಡುವಾಗ ಅಥವಾ ಅವರ ಸೇವೆಯನ್ನು ಮಾಡುವಾಗ, ಎಂಥ ಸೇವೆ? ಅನಾರೋಗ್ಯವಾಗಿರುವಾಗ ಔಷಧಿ ಉಪಯೋಗ, ಔಷಧಿ ದಾನ. ಆಮೇಲೆ ರತ್ನತ್ರಯದ ರಕ್ಷಣೆಗಾಗಿ ಅವರು ರತ್ನತ್ರಯದ ರಕ್ಷಣೆಗಾಗಿ ಅವರು ಆಹಾರವನ್ನು ಸೇವನೆ ಮಾಡ್ತಾರೆ. ಈ ಆಹಾರ ದಾನ ಇದು ಗುರುಪಾಸ್ತಿ. ಅವರು ಯಾವ ಧರ್ಮವನ್ನ ರಕ್ಷಿಸಿಕೊಳ್ತಾ ಇದ್ದಾರೆ, ಅವರ ಧರ್ಮದ ರಕ್ಷಣೆಯಾಗಲಿ ಅನ್ನುವಂಥ ಉದ್ದೇಶ ಶ್ರಾವಕರಿಗಿರ್ತದೆ. ಅವರ ಧರ್ಮ ಸಫಲವಾಗಲಿ, ಅವರ ರತ್ನತ್ರಯ ಯಾವಾಗಲೂ ಸುರಕ್ಷಿತವಾಗಿರಲಿ ಅಂತ ಹೇಳ್ಬಿಟ್ಟು ಆಹಾರ ದಾನ ಮಾಡ್ತಾ ಇದ್ದಾರೆ. ಆದರೆ ಇದು ಗುರುಪಾಸನೆ ಅಂತಕ್ಕಂಥದ್ದು ಅವರ ರತ್ನತ್ರಯದ ರಕ್ಷಣೆಗಾಗಿ ಈ ಆಹಾರ ನಿಮ್ಮದು ಕಾರಣವಾಗಿದ್ದರೂ ಕೂಡ, ನಿಮ್ಮ ಆಹಾರ ಅದಕ್ಕೆ ಕಾರಣವಾಗಿದ್ದರೂ ಕೂಡ, ನಿಮ್ಮಲ್ಲಿರ್ತಕ್ಕಂಥ ಧರ್ಮದ ಯಾವ ಧರ್ಮದ ಪೋಷಣೆ ಈ ಗುರುಪಾಸನೆಯಿಂದ ಆಗ್ತದೆ? ಸಮ್ಯಕ್ ದರ್ಶನದ ಪೋಷಣೆ ಆಗ್ತದೆ. ಸಮ್ಯಕ್ ದರ್ಶನ ಆಗ್ತದೆ. ಸಮ್ಯಕ್ ದರ್ಶನ ಕೂಡ ಪುಷ್ಟ ಆಗ್ತದೆ. ಆಮೇಲೆ ದಾನ ಮಾಡುವಾಗ ಚಾರಿತ್ರವೂ ಕೂಡ ಪುಷ್ಟ ಆಗ್ತದೆಯೋ ಇಲ್ಲವೋ, ನಿಮ್ಮ ಚಾರಿತ್ರ ಧರ್ಮ ಅದು ಪುಷ್ಟವಾಗ್ತದೆಯೋ ಇಲ್ಲವೋ ಅದನ್ನು ವಿಚಾರ ಮಾಡಿ ನೋಡೋಣ. ವಿಚಾರಿಸುವಂಥ ಮಾತುಗಳು ವಿಚಾರ ಮಾಡಲಿಕ್ಕೆ ಈ ಥರ ಪ್ರಯತ್ನ ಪಡಬೇಕು. ಬರೀ ಧರ್ಮ ಈ ಕಡೆ ಕೇಳೋದು ಈ ಕಡೆ ಕೇಳೋದು, ಅದರಿಂದ ಏನಾಗಲ್ಲ, ವ್ಯರ್ಥ ಹೋಗ್ತಿದ್ದಲ್ಲ. ಇಲ್ಲಿಷ್ಟು ಬಂದು ಕೂತ್ಕೊಂಡು ಟೈಮ್ ಕೊಟ್ಟು ಅದನ್ನು ಸದುಪಯೋಗ ಸರಿಯಾಗಿ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಇದು ವ್ಯರ್ಥ ಹೋದಾಗಿ. ಕೇವಲ ಕೇಳುವ ಮಾತ್ರದಿಂದ ಜ್ಞಾನ ಆಗೋಲ್ಲ. ಅದನ್ನು ಚಿಂತನೆಯಲ್ಲೂ ತಕ್ಕೊಂಡು ನಿಮ್ಮ ಆತ್ಮ ಕಲ್ಯಾಣಕ್ಕೋಸ್ಕರ ಯಾವ ರೀತಿ ಮಾಡಲಿ ಅನ್ನುವಂಥ ವಿಚಾರಕ್ಕೆ ಯಾವಾಗ ತೊಡಗುತ್ತೀರಲ್ಲ, ಅಲ್ಲಿ ನಿಮ್ಮಲ್ಲಿ ಧರ್ಮ ಹುಟ್ಕೊಳ್ತೈತಿ. ಹೇಳಿ ನೋಡೋಣ. ಗುರುಪಾಸ್ತಿ ನಿಮ್ಮ ಧರ್ಮಕ್ಕೆ, ಯಾವ ಧರ್ಮಕ್ಕೆ ಅದು ಪೋಷಿಸುವಂತಹ ಕಾರ್ಯ. ಸಮ್ಯಕ್ ದರ್ಶನ ಮತ್ತು ಯಾವ ಮೂರನ್ನು ಸಿದ್ಧ ಮಾಡಿ ನೋಡೋಣ. ಸಮ್ಯಕ್ ಜ್ಞಾನದ ರಕ್ಷಣೆ ಯಾವ ಥರ ಚಿಂತನದಿಂದ ಎಲ್ಲ ಹೇಳಬೇಕು. ಈಗ ನೀವು ಗುರುಪಾಸನೆ ಮಾಡಿದ್ರಿ ಅಂತಂದ್ರೆ ಅವರಿಂದ ನಿಮ್ಗೆ ಉಪದೇಶನೂ ಸಿಗ್ತದೆ. ಗುರುಪಾಸನೆ ಮಾಡಲಿಲ್ಲ ಅಂದ್ರೆ ಉಪದೇಶ ಆದರೂ ಹೇಗೆ ಸಿಗೋದು? ನೀವು ಆಹಾರ ಕೊಡೋದೇ ಇಲ್ಲ ಅಂತ ಇಟ್ಕೊಳ್ಳಿ, ಆವಾಗ ರತ್ನತ್ರಯಧಾರಿ ಮುನಿಗಳು ನಿಮ್ಮ ಸಮಕ್ಷಮ ಸಿಗಾಕ್ ಸಾಧ್ಯತೆ ಇಲ್ಲ. ಯಾಕೆಂದರೆ ಅವರಿಗೂ ಶರೀರ ಇದೆ, ನಿಮಗೂ ಶರೀರ ಇದೆ, ಅದಕ್ಕೂ ಅನ್ನ ಬೇಕು, ಇದಕ್ಕೂ ಅನ್ನ ಬೇಕು. ನಿಮ್ಮ ಜೀವನದ ಹಾಗೆಯೇ ಅವ್ರ ಜೀವನ ಇದೆ, ನಿಮ್ಮ ಪ್ರಾಣಗಳ ಹಾಗೆ ಅವರ ಪ್ರಾಣಗಳು ಇವೆ. ಆದರೆ ಇಂಥ ಪ್ರಾಣಗಳನ್ನು ಅವರು ಉಪಯೋಗಕ್ಕೆ ತಕ್ಕೊಂಡು 10 ಪ್ರಾಣಗಳಿವೆ ನಾ ಶರೀರಕ್ಕೆ, 5 ಇಂದ್ರಿಯ ಪ್ರಾಣ, ವಾಯು, ಶ್ವಾಸೋಚ್ಛ್ವಾಸ ಇವೆಲ್ಲ ಇವೆಯಲ್ಲ. ಈ ಪ್ರಾಣಗಳನ್ನು ಮುನಿಗಳು
ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ದುರುಪಯೋಗ ಅಲ್ಲ. ಧರ್ಮವನ್ನು ಧಾರಣೆ ಮಾಡಿ ಆ ಧರ್ಮವನ್ನು ರಕ್ಷಿಸಿಕೊಳ್ಳುವಂತಹ ಕಾರ್ಯಕ್ಕಾಗಿ ಇವುಗಳನ್ನು ಬಳಸ್ಕೊಳ್ತಾ ಇದ್ದಾರೆ. 10 ಪ್ರಾಣಗಳನ್ನು ಆ ಕಡೆಗೆ ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಒಂದು ಪ್ರಾಣಿಗಳನ್ನು ಹೇಗೆ ಮುನಿಗಳು ಬಳಸ್ಕೊಳ್ತಾ ಇದ್ದಾರೆ ಹಾಗೂ ನಾವು ಬಳಸ್ಕೊಳ್ತಾ ಇದ್ದೀವೋ ಅಥವಾ ಇಲ್ಲ, ಇದನ್ನ ಯಾರು ಚಿಂತನೆ ಮಾಡೋದು? ಚಿಂತನೆ ಎಲ್ಲ ನಾವು ಹೇಳ್ಕೊಡ್ಬೇಕು. ನೀವು ಕೇಳ್ತಾ ಹೋಗ್ಬೇಕು, ಅಷ್ಟು ಕೇಳೋರು ಅಷ್ಟೇ ಏನ್ರಿ, ಒಟ್ಟು ಏನು ಮಾಡೋರಲ್ಲ. ಕೇಳ್ತಾ ಹೋಗೋದು ಅಷ್ಟೇ ಅಲ್ಲ, ಕೇಳಿದ್ದನ್ನ ವಿಚಾರ ಮಾಡಬೇಕು, ಚಿಂತನೆ ಮಾಡಿಕೊಳ್ಬೇಕು. ಈ ಥರ ಮಾಡ್ತೀರಿ, ಏಕಾಗ್ರ ಕೇಳೋದು, ಅದನ್ನ ಚಿಂತನೆ ಮಾಡೋದು, ಮತ್ತು ಆ ಚಿಂತನೆ ಸರಿ ಇದೆಯೋ ಇಲ್ವೋ ಅದನ್ನು ಮತ್ತೆ ಚರ್ಚೆ ಮಾಡೋದು. ಸ್ವಾಧ್ಯಾಯ ಹೆಂಗಿರ್ತದೆ ನೋಡ್ರಿ, ಕೇಳೋದು, ಕೇಳಿದ್ದನ್ನು ಚಿಂತನೆ ಮಾಡೋದು, ಚಿಂತನೆ ಮಾಡಿದ್ದು ಸರಿ ಇದೆಯೋ ಇಲ್ಲೋ ಅಥವಾ ಅದನ್ನು ಪರಿಶೀಲನೆ ಮಾಡಿಕೊಳ್ಳೋದು, ಪರಿಶೀಲನೆ ಮಾಡಿಕೊಂಡು ಮುಂದುವರಿಯೋದು. ಸರಿ ಇದೆ ಅಂದರೆ ಭಾಳ ಸರಿ, ತಪ್ಪಿದೆ ಅಂತಂದ್ರೆ ಅದನ್ನು ತಿದ್ಕೊಳ್ಳೋದು, ನನ್ನ ಚಿಂತನೆ ಸರಿ ಇಲ್ಲಲ್ಲ ಅಂತ. ಯಾಕೆ ಚಿಂತನೆ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಚಿಂತನದೊಳಗೆ ಏನು ಚಿಂತನೆ ಮಾಡಿದ್ರಿ ಅಂತಂದ್ರೆ, ಈಗ ನಮ್ಮ ಧರ್ಮ ಇರಲಿ ಬಿಡಲಿ, ನಾವು ಗುರುಗಳಿಗೆ ಆಹಾರದಾನ ಮಾಡೋದು, ಹಿಂಗೆ ಕೆಲವೊಬ್ಬರು ವಿಚಾರ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಮ್ಮ ಧರ್ಮದೇನು ಅಷ್ಟೊಂದು ಆಸಕ್ತಿ ಇಲ್ಲ, ಆದರೂ ಗುರುಗಳು ಇರಬೇಕು, ಅವರಿಂದ ಬೋಧನೆ ಸಿಗಬೇಕು, ಅವರ ಧರ್ಮ ಸುರಕ್ಷಿತ ಇರಬೇಕು, ಅವರು ಮೋಕ್ಷಕ್ಕೆ ಹೋಗಬೇಕು, ಈ ಉದ್ದೇಶದಿಂದ ನಾವು ಆಹಾರದಾನ ಮಾಡ್ತಾ ಇದ್ದೀವಿ. ಆಮೇಲೆ ಇಷ್ಟು ಇದ್ರೆ ನಿಮ್ಮ ಕಲ್ಯಾಣ ಆಗಲಿಲ್ಲ. ನಮ್ಮ ಕಲ್ಯಾಣ ಏನು ನೀವು ಮಾಡಿದ್ರಿ, ಆದರೆ ನಮ್ಮ ಸೇವೆ ಯಾವ ಉದ್ದೇಶದಿಂದ ಇರ್ತದೆ ಅಂತಂದರೆ ನಿಮ್ಮ ಕಲ್ಯಾಣದ ಉದ್ದೇಶದಿಂದ ಇರ್ತದೆ. ನಮ್ಮ ಸೇವೆ ಅಂದರೆ ನಿಮ್ಮ ಸೇವೆ, ಹೌದಲ್ಲ? ನಮ್ಮ ಸೇವೆ ಯಾವ ಉದ್ದೇಶದಿಂದ? ನಿಮ್ಮ ಆತ್ಮ ಕಲ್ಯಾಣಕ್ಕಾಗಿ. ಆದರೆ ನೀವು ಆತ್ಮ ಕಲ್ಯಾಣ ಮಾಡಿಕೊಳ್ತಾ ಇಲ್ಲ ಮತ್ತು ಕೇವಲ ಸೇವೆಯನ್ನೇ ಮುಖ್ಯವಾಗಿ ಇರಿಸಿಕೊಂಡು ಕೇವಲ ಸೇವೆಯನ್ನೇ ಮಾಡ್ತಾ ಹೋಗ್ತಾ ಇದ್ದೀರಿ ಅಂತಂದರೆ ಆ ಸೇವೆಯಿಂದ ಆತ್ಮ ಕಲ್ಯಾಣ ಇದೆಯೇ? ಇಲ್ಲ. ಅದಕ್ಕಾಗಿ ನಮಗೆ 2 ಲಕ್ಷ್ಯದಲ್ಲಿ ಇರಬೇಕು. ಗುರುಗಳ ಧರ್ಮವನ್ನು ರಕ್ಷಣೆ ಮಾಡುವ ಕರ್ತವ್ಯ ನಮ್ಮದು. ಅವರ ಆರೋಗ್ಯ ಸರಿ ಇರಲಿ, ಅವರ ರತ್ನತ್ರಯ ಧರ್ಮ ಯಾವಾಗಲೂ ಈ ಭೂಮಿಯ ಮೇಲೆ ಥಳ ಹೊಡಿಬೇಕು, ಆ ರತ್ನಗಳು ಹಾಗೆ ಉಳಿಯಲಿ ಅನ್ನುವಂಥ ಉದ್ದೇಶ ಇರಬೇಕು. ಮತ್ತು ಯಾವ ಒಂದು ಜ್ಞಾನ ಇದೆಯಲ್ಲ, ಆ ಜ್ಞಾನದಲ್ಲಿ ಎಷ್ಟೋ ಕಡಿಮೆ ಇರ್ತಾವೆ. ನಾವು ಆ ಕಡಿಮೆ ಇದ್ದದಕ್ಕೆ ಏನೇನೋ ವಿಚಾರ ಮಾಡ್ಕೊಂಡು ಉಲ್ಟಾ ಸೀದಾ ವಿಚಾರ ಮಾಡ್ಕೊಂತ ಹೋಗ್ತೀವಿ. ಅಂಥ ಪ್ರಶ್ನೆಗಳಿಗೆ ಇವು ಸರಿ ಇವೆಯೋ ಅಥವಾ ಇಲ್ವೋ ಆ ಗುರುಗಳಿಂದಲೇ ವಿಚಾರಿಸ್ಬೇಕು. ಅಲ್ಲಿ ಹೆದರಬಾರ್ದು. ನಾವೆಲ್ಲರೂ ಕೇಳ್ತು ಮತ್ತು ಅವ್ರು ಕೆಟ್ಟ ಅನಿಸ್ತಂದ್ರೆ ಹಿಂಗಿರ್ತಾರೆ, ಹೆಂಗೂ ವಿಚಾರ ಇರ್ತಾವಲ್ಲ, ಹಾಗೆ ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಗುರು ಇದ್ದಾರೆ ಅಂದ ಮೇಲೆ ಅವರು ನಿಮಗೆ ಪ್ರತಿಯೊಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆಯಲ್ಲ. ಈಗ ನೀವು ಶ್ರಾವಕರು, ನಿಮ್ಮ ಧರ್ಮದಲ್ಲಿ ಇರ್ತಕ್ಕಂತಹ ನೀವು ಧರ್ಮಾತ್ಮ ಆಗಿದ್ದೀರಿ, ಧರ್ಮ ತಿಳ್ಕೊಂಡಿದ್ದೀರಿ, ಧರ್ಮ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ. ಯಾವುದೇ ಒಂದು ಅಜ್ಞಾನದ ಕಾರಣದಿಂದ, ಗೊತ್ತಿಲ್ಲದ ಕಾರಣದಿಂದ ಒಂದು ತಪ್ಪಾಗ್ತಾ ಇತ್ತು. ಗುರುಗಳು ಅದನ್ನು ನೋಡಿದ್ರು. ಅದನ್ನು ಹೇಳಬೇಕು ಬೇಡ? ಹೇಳಬೇಕಲ್ಲ. ಆಮೇಲೆ ಮುನಿಗಳು ತಪ್ಪು ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಮುನಿಗಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಆವಾಗ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ, ಅದನ್ನೇನು ಮಾಡಬೇಕು? ಭಯ ಆಗ್ತದೆ. ಈ ಭಯ ಇರಬಾರ್ದು ನೋಡ್ರಿ. ನಾವೇನು ಹೇಳೋದು, ಈ ಭಯ ಪಟ್ರಿ ಅಂತೇಳಿ ಅವರು ಹಾಳ, ಭಯ ಪಟ್ಕೊಂಡ್ರೆ ಅಂದ್ರೆ ಅವರು ಹಾಳ, ನೀವು ಹಾಳ. ಯಾಕಂತಂದ್ರೆ ಭಯ, ಒಂದು ಕಡೆ ಭಯ ಪಟ್ಕೋತೀರಿ ಮತ್ತು ಇನ್ನೊಂದು ಕಡೆ ಅವ್ರು ಸೇವಾ ಮಾಡ್ತೀರಿ. ಒಂದು ಕಡೆ ಭಯ, ಇನ್ನೊಂದು ಕಡೆ ಸೇವೆ, ಎರಡೂ ನಡೆದೈತಲ್ಲ. ಆ ಸೇವಾ ನೀವು ಧರ್ಮದಲ್ಲಿ ಮಾಡಾಕಿದ್ದೀರಿ. ಅವ್ರ ಹತ್ರ ಧರ್ಮ ಇಲ್ಲ ಅಂದ್ಮೇಲೆ ನೀವು ಸೇವಾ ಧರ್ಮದ ಎಲ್ಲಿ ಮಾಡಾಕಿದ್ದೀರಿ? ಆಮೇಲೆ ಹಿಂಗ ಭಯ ಪಟ್ಕೊಂಡು ಸೇವಾ ಎಲ್ಲಿ ತನಕ ಮಾಡೋರು? 1 ದಿನ ಆಯಿತು, 2 ದಿನ ಆಯಿತು, ಜೀವನ ಹೋಯ್ತು ಅಂತಂದ್ರೆ ಇಬ್ಬರಿಗೂ ನುಕ್ಸಾನ ಹೋದಲ್ಲ. ಇಬ್ಬರ ಕರ್ತವ್ಯ ಏನು?
ನಿಮ್ಮ ದೋಷಗಳನ್ನ ನಾವು ಹೇಳಬೇಕು. ಎಲ್ಲರ ಮುಂದೆಲ್ಲ ನಿಮ್ಮ ದೋಷಗಳನ್ನ ನಾವು ಹೇಳಬೇಕು, ನಮ್ಮ ದೋಷಗಳನ್ನ ನೀವು ಹೇಳಬೇಕು. ಮತ್ತು ಗುರುಗಳ ದೋಷ ಹೆಂಗೆ ಹೇಳೋದ್ರಿ? ಟೀಕೆ, ಅದೊಂದು ನಿಮ್ಮ ವಿನಯ. ಗುರುಗಳ ದೋಷ ಹೆಂಗೆ ಹೇಳೋದು? ಮುನಿಗಳ ದೋಷ ಹೆಂಗೆ ಹೇಳೋದು? ನಾವು ಶ್ರಾವಕರು. छोटी मुँह बड़ी बात हो जाएगी ना. ನಾವು ಶ್ರಾವಕರು. ಹೆಂಗೆ ಹೇಳೋದು ಬಹಳ ಸಂಕೋಚ ಇರ್ತದೆ ಕೆಲವೊಬ್ಬರಿಗೆ. ಆ ಥರ ಏನಲ್ಲ, ಧರ್ಮದ ಸ್ವರೂಪವನ್ನು ಸುರಕ್ಷಿತವಾಗಿ ನಾವು ಇಟ್ಕೊಂಡು ಹೋಗಬೇಕು. ಇಬ್ಬರು ಜಿಮ್ಮೆದಾರಿ ಇದೆ. ಒಂದು ರಥಕ್ಕೆ 2 ಚಕ್ರಗಳಿದ್ದ ಹಾಗೆ. ಒಂದು ಚಕ್ರ ಕೆಟ್ಟ ಹೋಯ್ತು ಅಂತಂದ್ರೆ ಗಾಡಿ ಮುಂದೆ ಹೋದಿತ್ತನ್ರಿ? ಇಲ್ಲ. ಇಚ್ಚಿ ಕಡ್ದು ಕೆಟ್ಟ ಹೋಯ್ತಂದ್ರೆ ಗಾಡಿ ಮುಂದೆ ಹೋಗ್ತಿತ್ತನ್ರಿ? ಆಮೇಲೆ ಏನು ಕರ್ತವ್ಯ ನಿಮ್ಮದು? ಆ ಚಕ್ರ ಅದಕ್ಕೆ ಹೇಳಬೇಕು, ಈ ಚಕ್ರ ಇದಕ್ಕೆ ಹೇಳು. ನೀನು ಸರಿ ಇರು, ಅದು ಹೇಳ್ತದೆ ನೀನು ಸರಿ ಇರು. ಆವಾಗ ಈ ರಥ ಮುಂದುವರಿದಿದೆ. ಹೀಗೆ ಮಾಡಬೇಕು. ಅಥವಾ ಒಂದು ದೋಷ ನೋಡ್ಕೊಂಡು ಜಗ ಎಲ್ಲ ಜಗ ಎಲ್ಲ ಪ್ರಚಾರ ಮಾಡ್ಕೊಂತ ಹೋಗ್ಬೇಕು, ಅದು ಕರ್ತವ್ಯ. ಭಗವಂತರು ಏನು ಹೇಳ್ತಾರೆ? ಪ್ರಭಾವನಾ ಅಂದರೆ ಏನು? ಅಜ್ಞಾನ ತಿಮಿರ ವ್ಯಾಪ್ತಿ ಮಹಾಕೃತ್ಯ ಯಥಾಯಥಂ ಜನಶಾಸನ ಮಹಾತ್ಮ್ಯ ಪ್ರಕಾಶಾತ್ ಪ್ರಭಾವನಾ. ಪ್ರಭಾವನಾ ಸ್ವರೂಪ ಏನು ಹೇಳಿದ್ದಾರೆ ಅಂತಂದ್ರೆ, ಅಜ್ಞಾನ ಇದ್ದಾಗ ದೋಷಗಳು ಹುಟ್ಟುತ್ತವೆ, ಅಜ್ಞಾನ ಇಲ್ಲದಾಗ ದೋಷಗಳು ಹುಟ್ಟುವುದೇ ಇಲ್ಲ. ಜ್ಞಾನಿಗಳು ಯಾರೂ ದೋಷ ಮಾಡಬೇಕು ಅನ್ನುವಂಥ ವಿಚಾರದಿಂದ ಮಾಡಲಿಕ್ಕೆ ಶಕ್ಯವೇ ಇಲ್ಲ. ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಏನೋ ಒಂದು ಕಂಡು ಬರ್ತಾ ಇದ್ದಾರೆ. ಅದು ಕಂಡು ಬರ್ತಾ ಇದೆ ಅಂತಂದ್ರೆ ಅದಕ್ಕೊಂದು ಏನಾದರೂ ಕಾರಣ ಇರಬಹುದು. ಸುಮ್ಮನೆ ಮಾಡುವುದಿಲ್ಲ. ಆ ಕಾರಣಗಳನ್ನು ನಾವು ತಿಳ್ಕೋಬೇಕು ಬೇಡ. ಪರಸ್ಪರದಲ್ಲಿ 2 ಚಕ್ರಗಳು ಕರ್ತವ್ಯ ಇರೋದು ಇಲ್ಲ. ಆ ಕಾರಣ ಬೇಡ, ಏನೋ ಬೇಡ, ನಾವು ಹೊರಗೆ ಹೋಗ್ತೇನೆ ಅಂತಂದ್ರೆ ಆ ರಥ, ಆ ಚಕ್ರ ಸ್ವತಂತ್ರ ಆಯ್ತು, ಆ ಕಡೆ ಹೋಗಿಬಿಡ್ತು. ಅದು ಕರ್ತವ್ಯ ಅಲ್ಲ. ಈ ಧರ್ಮ ರಥವನ್ನ ಮುಂದುವರಿಸುವಂತ ಹೊಣೆಗಾರಿಕೆ ಇಬ್ಬರಿಗೂ ಇದೆ. ಗುರುಗಳಿಗೂ ಇದೆ ಮತ್ತು ಶಿಷ್ಯರಿಗೂ ಇದೆ. ತಿಳಿತಾ ಇದೆ? ಪ್ರಭಾವನ ಅಂತಂದ್ರೆ ಅಜ್ಞಾನದಿಂದ ದೋಷಗಳು ಹುಟ್ಟಿದ್ದರೆ ಆ ಅಜ್ಞಾನವನ್ನು ಹೋಗಲಾಡಿಸಲಿಕ್ಕೆ ನಾವು ಮಾಡುವಂಥ ಪುರುಷಾರ್ಥವೇ. ಆ ಅಜ್ಞಾನದಿಂದ ಹುಟ್ಟುವಂಥ ದೋಷಗಳಿಗೆ ದೋಷರಹಿತವಾಗಬೇಕು ಅನ್ನುವಂಥ ವಿಚಾರ ಬುದ್ಧಿಯಿಂದ ಆ ದೋಷಗಳನ್ನು ದೂರ ಮಾಡತಕ್ಕಂಥ ನಮ್ಮ ಪುರುಷಾರ್ಥವೇ ನಮ್ಮ ಕರ್ತವ್ಯ. ಅದು ಕರ್ತವ್ಯವನ್ನು ಬಿಟ್ಟು ಓಡಿ ಹೋಗಬಾರ್ದು. ಕರ್ತವ್ಯವನ್ನು ಬಿಟ್ಟು ಓಡಿ ಹೋಗಬಾರ್ದು. ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಪರಸ್ಪರದಲ್ಲಿ ನಾವು ತಯಾರಾಗಬೇಕು. ಕೇವಲ ದೋಷಗಳ ವಿಚಾರ, ಚಿಂತನೆ, ಅವುಗಳ ಚರ್ಚೆ ಇದನ್ನೇ ಮಾಡ್ತಾ ಹೋದರೆ ಇಡೀ ಅದರೊಳಗೆ ಜೀವನ ಕಳೆದು ಹೋಯ್ತು. ಏನು ಲಾಭ ಇದೆ ಅದರಿಂದ? ಹೌದಲ್ಲ? ವಿವೇಕಪೂರ್ಣವಾದ ಮಾರ್ಗ ಯಾವುದು? ದೋಷಗಳನ್ನು ನಾವು ತಿದ್ದುಕೊಳ್ಳೋಣ. ಕಂಡು ಬಂದಲ್ಲಿಯೂ ಕೂಡ ತಿದ್ದುಕೊಳ್ಳಲಿಕ್ಕೆ ವಿಚಾರಿಸೋಣ, ವಿಮರ್ಶೆ ಮಾಡೋಣ, ಚರ್ಚಾ ಮಾಡಬೇಕು. ಒಂದು ವೇಳೆ ಅಜ್ಞಾನತೆಯಿಂದ ಯಾವುದಾದ್ರೂ ದೋಷ ಉಂಟಾಗಿದ್ದರೆ ಅದನ್ನು ಚರ್ಚಾ ಮಾಡಬೇಕು. ಚರ್ಚಾದ ವಿಷಯ ಯಾರಿಗೆ ಮಾಡಬೇಕು? ದೋಷ ನಮ್ಮದು. ನೀವು ಇವ್ರಿಗೆ ಅವ್ರಿಗೆ ಜಗದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀರಂದಮೇಲೆ ಆ ದೋಷಗಳು ನಿವಾರಣೆ ಆಗಲಿಕ್ಕೆ ಶಕ್ಯ ಇದೆಯಲ್ಲ? ಇದು ಪ್ರಭಾವನ ಅಲ್ಲ. ಇದು ಕೂಡ ಒಂದು ಪ್ರಕಾರದ ಅಜ್ಞಾನ. ಇದು ಪ್ರಭಾವನೆ ಅಲ್ಲ, ಇದು ಕೂಡ ಅಜ್ಞಾನ. ಹೀಗೆ ಮಾಡಬೇಕನ್ನುವಂಥ ದಾರಿಯೇ ಗೊತ್ತಿಲ್ಲ. ದೋಷ ಯಾರದ್ದೋ ಇದೆ ಮತ್ತು ಚರ್ಚೆ ನಾವು ಯಾರ ಬಳಿಯಲ್ಲಿನೋ ಹೋಗಿ ಮಾಡ್ತಾ ಇದ್ದೀವಿ. ಆ ದೋಷಗಳ ನಿವಾರಣೆಗಾಗಿ ಇಲ್ಲೇ ಮಾಡಿದ್ರೆ ಹೋಗ್ತಾವ ಅಥವಾ ಬೇರೆಯವ್ರ ಮುಂದೆ ಚರ್ಚೆ ಮಾಡಿದಾಗ ಹೋಗ್ತಾವ? ಯಾರ ದೋಷ ಇದೆ ಆ ದೋಷ ಇದ್ದವರಂಥ ಬಳಿಯಲ್ಲಿ ಹೋಗಿ ಅವರನ್ನು ತಿದ್ದುಪಡಿ ಮಾಡಿ ಮಾರ್ಗಕ್ಕೆ ಹಚ್ಚುವಂತಹ ಯಾವ ಕರ್ತವ್ಯ ಇದೆ
ಅದು ಸ್ಥಿತೀಕರಣ ಅಂಗ ಅಂತ ಅನಿಸ್ಕೊಳ್ತದೆ. ಅದು ಸ್ಥಿತೀಕರಣ ಅಂಗ. ಇದು ಸಮ್ಯಕ್ ದರ್ಶನದ ಅಂಗ. ಸಮ್ಯಕ್ ದರ್ಶನ ಇದೆ ಅಂತಂದ್ರೆ ಅದಕ್ಕೆ ಸ್ಥಿತೀಕರಣ ಅಂಗವೂ ಕೂಡ ಇರ್ತದೆ ಅಲ್ಲ. ಮತ್ತು ಆ ಸ್ಥಿತೀಕರಣ ಅಂಗವನ್ನ ವಿವೇಕದಿಂದ ಮಾಡಲಿಲ್ಲ ಅಂತಂದ್ರೆ ಆ ದೋಷಗಳು ಹಾಗೆ ಉಳಿತವೆ. ಯಾವ ತರ ವಿವೇಕದಿಂದ ಮಾಡಲಿಲ್ಲ ಅಂತಂದ್ರೆ ಯಾವ ತರ ವಿವೇಕದಿಂದ ಮಾಡೋಲ್ಲ ಅಂದ್ರೆ ಬೇಡ, ಏನ್ರು ಸಿಟ್ಟು ಬಂದಿತ್ತು ಅವ್ರಿಗೆ, ಏನ್ರು ವಿಕಲ್ಪ ಆದವು, ಮತ್ತೆ ಏನ್ರ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಾರು, ಅಂಜಿ 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 ಹೇಳದೇ ಇರೋದು. ಹಾಗಲ್ಲ, ಒಂದು ವಾಗ್ ವ್ಯವಹಾರನೂ ಬೇಕು ನಮ್ಮ ಹತ್ರ. ಬೇಕೋ ಬೇಡ? ಅದನ್ನು ಕಲಿಬೇಕೋ ಬೇಡ? ಹೇಳುವಂತಹ, ತಿಳಿಸುವಂತಹ, ಮಾತನಾಡುವಂತಹ ಒಂದು ವ್ಯವಹಾರಿಕತೆ ಏನಿರ್ತದೆಯಲ್ಲ, ಅದು ಬೇಕೋ ಬೇಡ? ಬೇರೆಯವರ ದೋಷಗಳನ್ನು ತಿದ್ದುವಂತಹ ಅವಶ್ಯಕತೆ ಇತ್ತು ಅಂತಂದ್ರೆ ನಿಮ್ಮಲ್ಲಿ ಎಷ್ಟು ವಿಶಿಷ್ಟವಾದ ವ್ಯವಹಾರಿಕತೆ ಇರಬೇಕು ಅಂತಂದ್ರೆ ಅದರೊಳಗೆ ಪ್ರತಿ ಸಮಯದಲ್ಲಿ ವಿವೇಕ ಜ್ಞಾನ ಇರಬೇಕು. ಆಮೇಲೆ ಯಾರಾದ್ರೂ ದೋಷಗಳನ್ನು ತಿದ್ದಲಿಕ್ಕೆ ನಾವು ಹೊರಟಿದ್ದೇವೆ, ತಿದ್ದುವಂತ ಅವಶ್ಯಕತೆನೇ ಇದೆ, ತಿದ್ದದಿದ್ದರೆ ಅನರ್ಥವಾಗಬಹುದು, ಮಹಾ ಅನರ್ಥ ಅನ್ನುವಂತಹ ಪ್ರಸಂಗ ಇತ್ತು ಅಂತಂದ್ರೆ ಮೊದಲು ಚಿಂತನೆ ಮಾಡಿಕೊಳ್ಬೇಕು. ಚಿಂತನೆ ಮಾಡದೆ ಹೋಗಬಾರ್ದು. ಅವ್ರ ಬಳಿ ಎಲ್ಲಿ ಹೋಗೋದಿಲ್ಲ. ನೀವು ಚಿಂತನೆ ಮಾಡದೆ ಹೋದ್ರಿ ಅಂತಂದ್ರೆ ಅಡ್ತಿದ್ದು ಹೋಗಿ ಮಾತಾಡಿದ್ರಿ, ಟೆನ್ಷನ್ ಆಯ್ತು, ಅವ್ರ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಆವಾಗ ದೋಷ ಯಾರ್ದು? ಒಬ್ಬರು ಶ್ರಾವಕರಾಗಲಿ ಅಥವಾ ಮುನಿಗಳೇನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಒಬ್ಬರು ಶ್ರಾವಕರಾಗಲಿ, ಒಬ್ರು ಯಾರೋ ಆಗಲಿ, ಅವ್ರಿಗೆ ನೀವು ತುದ್ದಾಕೊಂಡಿದ್ದೀರಲ್ಲ, ಶ್ರಾವಕರು ಸಾಮಾನ್ಯ ಇರ್ತಾರೆ, ಅವ್ರಿಗೇನು ಧೈರ್ಯ ಇರಲ್ಲ. ನನ್ನ ದೋಷಗಳ ಹೀಗೆಲ್ಲ ಗೊತ್ತಾಯ್ತು ಅಂತಂದ್ರೆ ಹೆಚ್ಚು ಅಪಮಾನಿತನಾಗಿ ಅವನು ಏನೋ ವಿಚಾರ ಮಾಡಿಬಿಡ್ತಾನೆ, ಏನೋ ನಿರ್ಣಯ ತಕ್ಕೊಂಡು ಬೇಡ, ಈ ಜಗತ್ತೊಳಗೆ ಉಳಿದ ಬೇಡ ಅಂತ. ಇಂಥ ದೋಷಗಳೆಲ್ಲ ಮಾಡಿದ್ದಕ್ಕೆ ನನ್ನ ಅಪಮಾನ ಜಗತ್ತಿನಲ್ಲಿ ಆಗ್ತದೆ, ಜನ ಏನಂದಾರು ಅನ್ನುವಂಥ ವಿಚಾರಕ್ಕೆ ಬಂದು ನಿರ್ಣಯ ತಗೊಳ್ತಾನೆ. ಈ ಶಾಲೆ ಮಕ್ಕಳು ಇರ್ತಾವಲ್ಲ, ಎಂದೂ ಫೇಲ್ ಆಗ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಫೇಲ್ ಆದ, ಆಮೇಲೆ ಅವನಿಗೆ ಆತ್ಮಹತ್ಯೆಯ ಭಾವಗಳು ಬಂದು. ಯಾಕೆ ಬಂದು? ಸಹನಿಲ್ಲ, ಅಪಮಾನವನ್ನು ಸಹಿಸುವಂಥ ಶಕ್ತಿ ಇಲ್ಲ. ನನಗೆ ಯಾರು ಏನಂದಾರೆ, ಫೇಲ್ ಆದ್ನಲ್ಲ ಅದನ್ನೂ ಭೂತ್ ಮಾಡ್ಕೊಂಡು ಬಿಡ್ತಾರಲ್ಲ. ಯಾರು ಏನು ಅಂದಾರೋ ಅನ್ನುವಂಥ ಅಪಮಾನ ಸಹನೆ ಇಲ್ಲದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ವಿದ್ಯಾರ್ಥಿ. ಅಪಮಾನವನ್ನು ಸಹಿಸೋದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆ ಥರ ಮಾಡ್ಕೋಬಾರ್ದು. ಆತ್ಮಹತ್ಯಾದ ಭಾವ ಅಂತಂದ್ರೆ ಆತ್ಮಘಾತ ಭಾವ ಎಲ್ಲಕ್ಕಿಂತ ದೊಡ್ಡ ಪಾಪ. ಆತ್ಮಹತ್ಯೆ ಮಾಡ್ಕೊಳ್ಳೋರು ಗತಿಗೆ ಹೋಗಲ್ಲ, ದೇವಗತಿಗೆ ಹೋಗಲ್ಲ, ಮನುಷ್ಯಗತಿಗೆ ಹೋಗಲ್ಲ, ನರಗತಿಗೆ ಹೋಗ್ತಾನೆ. ಯಾಕೆ? ಅದು ಎಲ್ಲಕ್ಕಿಂತ ಪಾಪ ದೊಡ್ಡದಿದೆ. ಆಮೇಲೆ ಅಲ್ಲಿ ಎಷ್ಟು ಆಯುಷ್ಯ? ಜಗನ್ಯ 10,000 ವರ್ಷ. ಅದಕ್ಕಿಂತ ಮೊದಲು ಬರಲಿಕ್ಕೆ ಸಾಧ್ಯ ಇಲ್ಲ ನರಕದಿಂದ ಹೊರಗೆ. ಆಮೇಲೆ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಭಾವ ಅತಿ ಉತ್ಕೃಷ್ಟವಾಗಿದೆ ಅಂತಂದ್ರೆ ಅದರಿಂದ 10,000 ವರ್ಷದ್ದು ಆಯುಷ್ ಕಟ್ತದೆ. ದೊಡ್ಡ ಪಾಪ ಎಷ್ಟು ದೊಡ್ಡದೋ ಅಷ್ಟೇ ಆಯುಷ್ಯವು ಕೂಡ ದೊಡ್ಡದು, ಹೌದಲ್ಲ? 33,000 ರೂಪಾಯಿ ಅಂತ ಹೇಳಿದ್ದಾರೆ. 33,000 ರೂಪಾಯಿ. ರಾಜಾಶ್ರಣಿಕ್ ನೋಡ್ರಿ, ಅವನಿಗೂ ಕೂಡ ಈ ಆತ್ಮಹತ್ಯೆಯ ಭಾವಗಳು ಬರ್ತವೆ ಮಿಥ್ಯಾತ್ವಸ್ಥೆಯಲ್ಲಿದ್ದಾಗ. ಯಾವಾಗ ಬರ್ತದೆ ಅಂತಂದ್ರೆ ಉಪಸರ್ಗ ಮಾಡಿದ ನಂತರ, ನಾನೇನೋ ಬಹಳ ದೊಡ್ಡ ಅಪರಾಧ ಮಾಡಿದ್ದೇನೆ, ಉಪಸರ್ಗವನ್ನ ಮಾಡಿದ್ದೇನೆ ಇಂಥ ಮಹಾಮುನಿಗಳ ಮೇಲೆ ಅಂತ ತಿಳಿದು ವಿಚಾರ ಮಾಡಿ ಆತನಿಗೆ ಏನು ವಿಚಾರ ಬರ್ತಾವ ಅಂತಂದ್ರೆ ಈ ಅಪರಾಧಕ್ಕೆ ನಾನು
ಏನು ಶಿಕ್ಷೆ ತಗೋಬೇಕಂತಂದ್ರೆ ನಾನು ಆತ್ಮಘಾತ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಮುನಿಗಳ ಮುಂದೆ ಯಾರ ಮೇಲೆ ಉಪಸರ್ಗ ಮಾಡಿದ್ನಲ್ಲ ಅವ್ರ ಮುಂದೆ ನಿಂತ್ಕೊಂಡೇ ಮನಸ್ಸಿನಲ್ಲಿ ಇಂಥ ವಿಚಾರಗಳನ್ನ ಮಾಡ್ತಾ ಇದ್ದ. ಇವೇ ವಿಚಾರಗಳನ್ನ ಆ ಮನಃಪರಿಜ್ಞಾನಿ ಮುನಿಗಳು ತಿಳ್ಕೊಂಡ್ಬಿಟ್ರು, ಏನು ವಿಚಾರ ನಡೆದಿದೆಯೋ ಅನ್ನೋದು. 4 ಜ್ಞಾನ ಇದ್ದುಲ್ಲ ಅವ್ರಿಗೆ, ಮತಿ, ಶ್ರುತ, ಅವಧಿ, ಮನಃಪರ್ಯ, 4 ಜ್ಞಾನಗಳಿತ್ತು. ಅಂಥ ಮಹಾಮುನಿಗಳ ಮೇಲೆ ಎಲ್ಲೋ ಮಿಥ್ಯಾತ್ವಕ್ಕೆ ಸಿಲುಕಿ ಅವರೇ ಗುರು, ಅದೇ ಧರ್ಮ, ಅದೇ ಇದು ಅಂತ ಹೇಳ್ಬಿಟ್ಟು ಅಜ್ಞಾನ ಅವಸ್ಥೆಯಲ್ಲಿ ಮಾಡ್ತಾ ಇದ್ದ. ಅದನ್ನು ಬಿಡಕ್ಕೆ ತಯಾರಿರ್ತಿರ್ಲಿಲ್ಲ. ಇದು ಅಹಂಕಾರ ವಶದಿಂದ ಈ ಥರ ನಡೀತಾ ಇತ್ತು ತನ್ನ ಮನಸ್ಸಿನಲ್ಲಿ. ಆ ಚರಣ ರಾಣಿ ಅಂತಿದ್ರಲ್ಲ, ಆತನ ಸಂಗಡ ಇವನು ಮದುವೆ ಮಾಡ್ಕೋಬೇಕು ಅಂತಂದ್ರೆ ಷರತ್ತು ಮಾಡ್ಕೊಂಡಿದ್ದ. ಷರತ್ತು ಇಟ್ಟುಕೊಂಡು, ಯಾವ ಶರ್ತ? ಮದುವೆ ಆದ ನಂತರ ನಾನು ಒಳ್ಳೆಯ ಧರ್ಮವನ್ನು ಸ್ವೀಕಾರ ಮಾಡುತ್ತೇನೆ. ಸುಳ್ಳು ಹಂಗಾಗಿತ್ತು. ಮೇಲಿಂದ ಹೇಳೋದೊಂದು, ಒಳಗಿಂದ ಮಾಡೋದೊಂದು, ಈ ಥರ ಪ್ರವೃತ್ತಿ ಇತ್ತು ಆ ಕಾಲದಲ್ಲಿ. ಅಂದರೆ ಈ ಪ್ರವೃತ್ತಿ ಯಾಕೆ ಇರ್ತದೆ ಅಂತಂದರೆ ಅಹಂಕಾರ ಜಾಸ್ತಿ. ನಾನು, ನನ್ನದು, ನಾನು ದೊಡ್ಡವನು, ನಾನು ರಾಜ, ನಾನು ರಾಜಕುಮಾರ, ನಾನು ಹೇಳಿದಂತೆ ಎಲ್ಲರೂ ನಡಿಬೇಕು, ನಾನು ಮಾಡಿದ ಧರ್ಮವನ್ನೇ ಎಲ್ಲರೂ ಮಾಡಬೇಕು ಅನ್ನುವಂಥ ಅಹಂಕಾರ ಭಾವ ಇರ್ತದೆ ಎಲ್ಲೂ ಅಜ್ಞಾನಿಗಳಿಗೆ. ಆ ಥರದ್ದಿತ್ತು. ಅದೇ ಒಂದು ಕಾರಣದಿಂದ ಮದುವೆ ಆದರೂ ಕೂಡ ಯಾವ ಶರ್ತದಿಂದ ಮದುವೆ ಆಗಿದ್ನೋ, ಯಾವ ವಚನವನ್ನು ಕೊಟ್ಟಿದ್ನೋ ಆ ವಚನವನ್ನು ಪೂರ್ಣ ಮಾಡಲಿಲ್ಲ. ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದ. ಆಮೇಲೆ ಟೆನ್ಷನ್ ಆಗೋದು ಇಲ್ಲ ಮನೆಯವರು. ಹೇಳೋದೊಂದು, ಮಾಡೋದೊಂದು. ಯಾರಿಗೆ ಟೆನ್ಷನ್ ಆಗಿರ್ತದೆ? ಚರಣಾಗ ಆಗೋದಿಲ್ಲ, ಮತ್ತೆ ಯಾರಿಗೆ ಆಗೋಯ್ತು. ಮದುವೆ ಮಾಡ್ಕೋದಕ್ಕಿಂತ ಮೊದಲು ಹಿಂಗ, ಆದ ನಂತರ ಹಂಗ. ಆಮೇಲೆ ನನ್ನ ಮೇಲೂ ಕೂಡ ಅನೇಕ ಸಂಕಟಗಳು ಬರ್ತಾ ಇದೆ. ಪ್ರತಿನಿತ್ಯ ಅಂಥ ಗುರುಗಳನ್ನು ತಂದು ಇಲ್ಲಿ ನನಗೆ ಅದು ಮಾಡು, ಇದು ಮಾಡು, ಈ ಸೇವೆ ಮಾಡು, ಆ ಸೇವೆ ಮಾಡು, ನಾನಂತೂ ಸಮ್ಯಕ್ ದೃಷ್ಟಿ, ನಾನು ಇದನ್ನೆಲ್ಲ ತ್ಯಾಗ ಮಾಡಿದ್ದೇನೆ ಅಂತ ಆತಳು ಮನಸ್ಸಿನಲ್ಲಿ ವಿಚಾರ ಮಾಡ್ತಿದ್ದು. ಹೇಗೆ ಸೇವೆ ಮಾಡಬೇಕು? ಕುಪಾತ್ರ ದಾನ ಮಾಡಬೇಕೆ? ಸತ್ಪಾತ್ರ ದಾನದ ಸಂಕಲ್ಪ ಇದೆ ಅನ್ನುವಂತಹ ಸಮ್ಯಕ್ ದೃಷ್ಟಿ ಜೀವ ಕುಪಾತ್ರ ದಾನವನ್ನು ಹೇಗೆ ಮಾಡಲಿಕ್ಕೆ ಶಕ್ಯ ಇದೆ? ಶಕ್ಯ ಇಲ್ಲಲ್ಲ. ಆದರೆ ದಾನ ಮಾಡುವಂಥ ಪ್ರಸಂಗ ಮನೆಯಲ್ಲಿ ಬಾರಿಗೆ ಬರುವುದನ್ನು ನೋಡಿ ಆಕೆಗೆ ವಿಕಲ್ಪ ಆಗ್ತದೆ. ಸ್ವಾಭಾವಿಕ ವಿಕಲ್ಪ ಆಗೋದು ಇದು ಸ್ವಾಭಾವಿಕ. ಆಮೇಲೆ ಈ ವಿಕಲ್ಪದಲ್ಲಿ ಮುಂದುವರಿಯಿತು ಈ ವಾದ, ಈ ಜಗಳ, ಈ ಟೆನ್ಷನ್ನು, ಈ ಅಶಾಂತಿ ಮನೆಯಲ್ಲಿ ಮುಂದುವರಿಯಿತು. ಬಹಳ ದಿನಗಳು ಕಳೀತವೆ. ಆಮೇಲೆ ಯಾವುದೋ ಉಪಾಯ ತನ್ನ ಮನಸ್ಸಿನಲ್ಲಿ ಮಾಡಲಿಲ್ಲ. ಆ ಚರಣ ರಾಣಿ ಏನು ಮಾಡ್ತಾಳೆ? ಏನು ಮಾಡಲೇಬೇಕು, ಎಲ್ಲ ಗುರುಗಳು ಸಮಾನ, ಎಲ್ಲರೂ ಸೇವೆ ಮಾಡು, ನಾನು ಮಾಡಲ್ಲ. ಎಲ್ಲ ಗುರುಗಳು ಸಮಾನ, ರಾಗದ್ವೇಷ ಮಾಡಬಾರ್ದು, ಭೇದ ಭಾವ ಮಾಡಬಾರ್ದು. ಇಲ್ಲಿ ಗುರುಗಳು ಸಮಾನ. ಆಮೇಲೆ ಗುರುಗಳ ಅಂತರ ಮೇಲೆ ಎಲ್ಲ ದೇವರು ಸಮಾನ. ಯಾರು ಗುರುಗಳು ಸಮಾನ ಅಂತಾರಲ್ಲ ಅವ್ರ ಎಲ್ಲ ದೇವತೆಗಳು ಸಮಾನ ಅಂತನಲ್ಲ. ಇದು ಅಜ್ಞಾನ ಕಾರಣದಿಂದ ಅಂತಾರ ಅಥವಾ ಜ್ಞಾನ ಇದ್ದವ್ರು ಅಂತಾರ? ಅಜ್ಞಾನ ಕಾರಣದಿಂದ ಅಂತಾರಲ್ಲ. ಅಲ್ಲಿ ಅಜ್ಞಾನ ಇತ್ತು, ಶ್ರೇಣಿಕನಲ್ಲಿ ಅಜ್ಞಾನ ಇತ್ತು. ಆದರೆ ಚರಣಾರಾಣಿಗೆ ಸಮ್ಯಕ್ ದರ್ಶನ ಇರುವುದರಿಂದ ಸಮ್ಯಕ್ ಜ್ಞಾನ, ವಿವೇಕಪೂರ್ಣವಾಗಿರ್ತಕ್ಕಂಥ ಜ್ಞಾನ, ವಿವೇಕಪೂರ್ಣವಾಗಿರ್ತಕ್ಕಂಥ ಚಿಂತನ, ವಿವೇಕಪೂರ್ಣವಾಗಿಯೇ ಎಲ್ಲ ಕೆಲಸಗಳನ್ನು ಮಾಡ್ತಿದ್ವು. ಅಂಥ ಯೋಗ್ಯತೆ ಇತ್ತು. ಆ ಚರಣಾರಾಣಿಯ ಉಪಕಾರ ಆ ರಾಜನ ಮೇಲೆ ಎಷ್ಟಿದೆ ಅಂತಂದ್ರೆ, ತನ್ನ ಪತಿ ಮೇಲೆ ಎಷ್ಟಿದೆ ಅಂತಂದ್ರೆ, ಆ ಪತಿ ತನ್ನ ದೋಷಗಳನ್ನೆಲ್ಲ ತಿದ್ದುಕೊಂಡ. ಯಾರ ಕಾರಣದಿಂದ? ಚರಣಾರಾಣಿಯ ಕಾರಣದಿಂದ ತಿದ್ದುಕೊಂಡು ಧರ್ಮಕ್ಕೆ ಹತ್ತಿದ. ಧರ್ಮಕ್ಕೆ ಹತ್ತೋದಷ್ಟೇ ಅಲ್ಲ, ಧರ್ಮಕ್ಕೆ ಹತ್ತಿದ ನಂತರ ತಾನೇ ತೀರ್ಥಂಕರನಾಗತಕ್ಕಂತಹ ಪುಣ್ಯಕರ್ಮವನ್ನು ಕಟ್ಟಿಕೊಳ್ತಕ್ಕಂತಹ ಸೌಭಾಗ್ಯವನ್ನು ಪಡೆದ.
ಆಮೇಲೆ ತೀರ್ಥಂಕರ ಭಾವಿ ಕಾಲದ ತೀರ್ಥಂಕರ ರಾಜ ಶ್ರೇಣಿಕ ಆಗಬೇಕು ಅಂತಂದ್ರೆ ಇದಕ್ಕೆ ಮೂಲದಲ್ಲಿ ಯಾರು ಕಾರಣ? ನೀವು ಚರಣ ರಾಣಿ ಹಂಗ ಇರ್ಬೇಕಲ್ಲ. ನಿಮ್ಮ ಪತಿ ಅಂದರೆ ತೀರ್ಥಂಕರ ಆಗ್ಬೇಕು, ಹಂಗ ಧರ್ಮ ಹೇಳ್ಬೇಕು ಅವ್ರಿಗೆ. ಎಲ್ಲರಲ್ಲೂ ತೀರ್ಥಂಕರ ಆಗ್ತಕ್ಕಂಥ ಶಕ್ತಿ ಇದೆ, ಯೋಗ್ಯತೆ ಇದೆ, ಪಾತ್ರತೆ ಇದೆ. ಆದರೆ ಆ ರೀತಿಯಲ್ಲಿ ನಾವು ನಡೆದುಕೊಂಡಾಗ ನಮ್ಮಲ್ಲಿ ಕೂಡ ಚರಣ ರಾಣಿಯಂತಹ ವ್ಯವಹಾರಿಕತೆ ಬೇಕು. ಅಷ್ಟೇ ಚಿಂತನೆ, ಅಷ್ಟೇ ಧರ್ಮದ ಬಗ್ಗೆ ಆಸಕ್ತಿ, ಅಂಥದ್ದೇ ಆಗಿರ್ತಕ್ಕಂತಹ ಸಮ್ಯಕ್ ದರ್ಶನ, ಅವಳಂತಹ ಸಮ್ಯಕ್ ದರ್ಶನ ನಮಗೂ ಬೇಕು. ಅಂದಾಗ ನಾವು ಪತಿಯಂದಿರಿಗೂ ಕೂಡ ಸಂಸ್ಕಾರ ಕೊಡ್ಬೋದು, ಮಕ್ಕಳಿಗೂ ಕೂಡ ಸಂಸ್ಕಾರ ಕೊಡ್ಬೋದು. ಹೀಗೆ ಸಂಸ್ಕಾರ ಕೊಟ್ಟಾಗ ಮಾತ್ರ ನಾವು ಧರ್ಮಾತ್ಮರಾಗ್ತೀವಿ. ಹೇಗೆ ವಿಚಾರ ಮಾಡಬೇಕು? ಧರ್ಮ ಇಲ್ಲದೆ ಸತ್ತರೂ ನನ್ನ ಪತಿ ಸಾಯುವನಿದ್ದಾನೆ, ಧರ್ಮ ಇಲ್ಲದಿದ್ದರೂ ಸಾಯುವನಿದ್ದಾನೆ. ಹೇಗೆ ಸಾಯಬೇಕು? ಧರ್ಮ ಮಾಡಿಯೇ ಸಾಯಬೇಕು ಅನ್ನುವಂಥದ್ದು ಇದು ಮಾರ್ಗ ಇದೆ. ಈ ಮಾರ್ಗದಿಂದಲೇ ನಮ್ಮ ಹಿತ ಇದೆ ಅಂದ ಮೇಲೆ ನಾವು ಪತಿಗೆ ಹೇಗೆ ಸಂಸ್ಕಾರ ಕೊಡಬೇಕು? ಒಬ್ಬರಿಗೊಬ್ಬರದ್ದು ಕರ್ತವ್ಯ ಇರ್ತದೆ. ಪತಿಗಿರುವಂಥ ಕರ್ತವ್ಯ ಪತ್ನಿಗಿರುವಂಥ ಕರ್ತವ್ಯ ಪತಿಗೂ ಇರ್ತದೆ, ಇಬ್ಬರಿಗೂ ಇರ್ತದೆ. ಅಂದಾಗ ಮನೆ ನಡೀತದೆ. ಒಂದು ಮನೆ ಸರಿಯಾಗಿ ನಡೀಬೇಕು ಅಂತಂದ್ರೆ ಪತಿ ಪತ್ನಿಯರಲ್ಲಿ ಸಾಮ್ಯತೆ ಇರಬೇಕು, ಧರ್ಮದಲ್ಲಿ ಸಾಮ್ಯತೆ ಇರಬೇಕು, ವಿಚಾರಗಳಲ್ಲಿ ಸಾಮ್ಯತೆ ಇರಬೇಕು. ಆ ವಿಚಾರ ಧರ್ಮ ಅನ್ನುವಂಥದ್ರಲ್ಲಿ ವಿವೇಕ ತನ್ನದಿಂದ ಇದೆ ಅಂತಂದ್ರೆ ಅದು ಸತ್ಯ ಧರ್ಮ. ವಿವೇಕ ಇಲ್ಲದೆ ಇರುವಂಥದ್ದು ಸತ್ಯ ಧರ್ಮ ಅಲ್ಲ. ವಿವೇಕರಹಿತ ಜ್ಞಾನ ಮಹಾ ಅನರ್ಥಕಾರಿ. ಈ ಅಜ್ಞಾನದ ಕಾರಣದಿಂದ ನಾವು ಸಮ್ಯಕ್ತವನ್ನು ಆರಾಧಿಸಲ್ಲ. ಆಮೇಲೆ ಅಜ್ಞಾನದ ಕಾರಣದಿಂದ ಸಮ್ಯಕ್ತ್ವ ಇಲ್ಲ ಅಂತಂದ್ರೆ ನಮ್ಮ ವಿಚಾರಗಳು ಇನ್ನೊಂದು ಥರ ಇರ್ತವೆ. ಆಮೇಲೆ ಒಬ್ಬರಿಗೊಬ್ಬರು ಪರಸ್ಪರದಲ್ಲಿ ರಾಜಾಶ್ರೇಣಿಕನ ಮನೆಯಲ್ಲಿ ಹೇಗೆ ವಿವಾದ ಇತ್ತಲ್ಲ, ಅಶಾಂತಿ ಇತ್ತಲ್ಲ, ಅದೇ ಮನೆಯಲ್ಲಿ ಅಶಾಂತಿ ಇರೋದು. ಪತಿ ಜ್ಞಾನಿ ಇದ್ದರೆ ಪತ್ನಿ ಜ್ಞಾನಿ ಇಲ್ಲ, ಪತ್ನಿ ಜ್ಞಾನಿ ಇದ್ದರೆ ಪತಿ ಜ್ಞಾನಿ ಇಲ್ಲ. ಇವನು ಧರ್ಮಾತ್ಮನಿದ್ದರೆ ಅವಳು ಧರ್ಮಾತ್ಮ ಇಲ್ಲ, ಮತ್ತು ಇವಳಿಗೆ ಧರ್ಮ ಇದೆ ಅಂತಂದ್ರೆ ಅವನಿಗೆ ಧರ್ಮ ಇಲ್ಲ. ಈ ಥರ ಇರ್ತದೆ ಮನೆಯಲ್ಲಿ ಸ್ವಾಭಾವಿಕ. ಪ್ರತಿಯೊಂದು ಕುಟುಂಬದಲ್ಲಿ ಈ ಥರ ಇರ್ತದೆ. ಎಷ್ಟು ಜನ ಇದ್ದಾರೆ, ಎಲ್ಲರೂ ಸಮ್ಯಕ್ ದೃಷ್ಟಿ ಇದ್ದಾರೆ ಅನ್ನುವಂತಹ ಕುಟುಂಬಗಳು ಬಹಳ ಕಡಿಮೆ. ಹೀಗಾಗ್ತದೆಲ್ಲ. ನಾವು ಹೇಗಿರ್ಬೇಕು? ಶಿವಣ್ಣ ರಾಣಿ ಹಾಗೆ ಆದರ್ಶ ಶ್ರಾವಿಕಿಯರಲ್ಲಿ ಆಗಿನ ಕಾಲದಲ್ಲಿ ಮಹಾವೀರ ಭಗವಂತರ ಕಾಲದಲ್ಲಿ ಆದರ್ಶ ಶ್ರಾವಿಕೆ, ಗೃಹಸ್ಥಾವಸ್ಥೆಯಲ್ಲಿರ್ತಕ್ಕಂಥ ಸಂಸಾರದಲ್ಲಿರ್ತಕ್ಕಂಥ ಆದರ್ಶ ಶ್ರಾವಿಕೆ ಯಾರು ಅಂತಂದ್ರೆ ಶಿವಣ್ಣ. ಆಕೆಯ ನಂಬರ್ ಮೊದಲು ಬರ್ತದೆ. ಅದಕ್ಕಾಗಿ ಅವರಿಬ್ಬರು ಕಥೆಯನ್ನು ಬರೆದಿದ್ದಾರೆ ಶಾಸ್ತ್ರದಲ್ಲಿ, ಹೇಗಿದ್ರು ಅನ್ನುವಂಥದ್ದನ್ನು, ಹಿಸ್ಟ್ರಿ. ಇದನ್ನು ಯಾರು ಹೇಳಿದರು? ಮಹಾವೀರ ಭಗವಂತರೇ ಹೇಳೋರಲ್ಲ. ಈ ಶ್ರಾವಕರೇನು, ಇವರ ಆಚಾರ ವಿಚಾರಗಳೇನು, ಮನೆಯಲ್ಲಿಯ ಪರಿಸ್ಥಿತಿ ಏನು, ಇದನ್ನು ಯಾರು ಹೇಳೋರು? ಮಹಾವೀರ ಭಗವಂತರೇ ಹೇಳೋರಲ್ಲ. ಯಾರಾದರೂ ಕೇಳಿದಾಗ ಯಾರಾದರೂ ಕೇಳ್ತಾರೆ, ಭಗವಂತರೇ ಈ ರಾಜ ಸೈನಿಕನ ಮನೆಯಲ್ಲಿ ಇವರಿಬ್ಬರು ಜಗಾಡ್ತಾರಂತ, ಅದಕ್ಕೆ ಏನು ಕಾರಣ ಉತ್ತರ ಹೇಳೋರೆಲ್ಲ ಹಿಸ್ಟ್ರಿ. ಆಕೆ ವಿಚಾರಗಳು, ಇವನ ವಿಚಾರಗಳು, ಅದನ್ನೆಲ್ಲ ವಿವರಿಸಿ ಹೇಳೋರು ಯಾರು? ಭಗವಂತರೇ ಹೇಳ್ತಾರೆ. ಕೇವಲ ಜ್ಞಾನಿಗಳು ಅವ್ರ ಮನೆಗೇನು ಹೋಗಿ ನೋಡಿ ಬರೋದಲ್ಲ, ಅದು ನೋಡಿ ಬರ್ತಾರ. ಪ್ರಶ್ನೆ ಕೇಳಿದೆ ಅಂದ್ಮೇಲೆ ಇದನ್ನ ನಾ ಹೋಗಿ ನೋಡಿ ಬರ್ತೇನೆ, ಆಮೇಲೆ ಮರು ದಿವಸ ಪ್ರವಚನ ಮಾಡ್ತೀನಿ ಕೇಳವ್ರ ಇಲ್ಲ. ಕೇವಲ ಜ್ಞಾನದಲ್ಲಿ ಪ್ರತಿಯೊಬ್ಬರ ಮನೆಯ ಎಲ್ಲ ವಿಚಾರಗಳು, ಎಲ್ಲ ಜನರ ಮನೆಯ ಎಲ್ಲ ಜನರ ವಿಚಾರಗಳು ಭಗವಂತರ ಜ್ಞಾನದಲ್ಲಿ ಯಾವಾಗಲೂ ಹೊಳಿತಿರ್ತದೆ. ನೀವು ಹೆಂಗ ಇರ್ರಿ, ಅದು ಪ್ರತ್ಯಕ್ಷ ಜ್ಞಾನ. ನೀವು ಹೇಗಿದ್ರು ಅದೆಲ್ಲ ಬರ್ತದೆ.
ನೀವು ದೋಷ ಮಾಡ್ತಾ ಇದ್ದರೆ ದೋಷ ಬರ್ತದೆ, ಗುಣಗಳನ್ನು ಆಚರಿಸ್ತಾ ಇದ್ದರೆ ಗುಣಗಳು ಕೂಡ ಬರ್ತದೆ. ನೀವು ಎಲ್ಲಿ ಹೋಗ್ತೀರಿ ಹೋಗಿ, ಸಮುದ್ರದಲ್ಲಿ ಮೀನು ಎಲ್ಲಿಯೇ ಹೋಗಲಿ, ಎಲ್ಲಿಯೇ ಅಡಿಕೊಂಡು ಕೂತ್ಕೊಳ್ಳಿ ಹೋಗಿ, ಆ ಸಮುದ್ರದಲ್ಲಿ ಇದೆ ಅಥವಾ ಇಲ್ಲ, ನೀರಿನ ಹೊರಗಿದೆ ಅಥವಾ ನೀರಿನ ಒಳಗಿದೆ, ನೀರಿನ ಒಳಗಿದೆ. ಹಾಗೆ ನಾವೆಲ್ಲ ಆ ಕೇವಲ ಜ್ಞಾನದಲ್ಲಿ ಆ ಕೇವಲ ಜ್ಞಾನ ಅನ್ನುವಂಥ ನೀರಿನಲ್ಲಿ ಎಲ್ಲರೂ ಬೆಳೀತಿರ್ತೇವೆ. ನಾವು ಏನಿದ್ದೇವೆ ಅನ್ನುವಂಥದ್ದು ಕೇವಲ ಜ್ಞಾನಿಗಳಿಗೆ ಕಾಣಿಸ್ತಿರ್ತದೆ. ತಪ್ಪು ಮಾಡಿದರೂ ಕಾಣಿಸ್ತದೆ, ಒಳ್ಳೆಯದು ಮಾಡಿದ್ರು ಕಾಣಿಸ್ತಿರ್ತದೆ, ಪ್ರತಿ ಸಮಯದಲ್ಲಿ ಕಾಣಿಸ್ತಿರ್ತದೆ. ಇದನ್ನೆಲ್ಲ ನೋಡಿ ಜಗತ್ತನ್ನೇ ತಿಳಿಯುವಂತಹ ಕೇವಲ ಜ್ಞಾನಿಗಳು ಇಂಥ ಮನೆಯಲ್ಲಿ ಇವರೊಬ್ರು ಕೆಟ್ಟರಿದ್ದಾರೆ ಅಂತಂದ್ರೆ ಅವ್ರನ್ನ ತಿಳಿ ಹೇಳಕ್ಕೆ ಬರ್ತಾರೆ? ಇಲ್ಲ, ಅವ್ರು ಯಾರ ಮನೆಗೂ ಹೋಗಿಲ್ಲ. ಆದರೆ ನಮ್ಮ ತಪ್ಪುಗಳನ್ನೆಲ್ಲ ತಿದ್ದುಕೊಳ್ಬೇಕು ಅಂತಂದ್ರೆ ನಾವು ಸಮೋಶರಣಕ್ಕೆ ಹೋಗ್ತೀವಿ. ನಮ್ಮ ಪ್ರಶ್ನೆಗಳನ್ನ, ನಮ್ಮ ವಿಚಾರಗಳನ್ನ ಸಮೋಶರಣದಲ್ಲಿ ತಗೊಂಡು ಹೋಗಿ ನಮ್ಮ ನಡೆನುಡಿಗಳನ್ನೆಲ್ಲ ಅವ್ರ ಮುಂದೆ ಹೇಳಿ, ಭಗವಂತರೇ ನಮ್ಮ ಮನೆಯಲ್ಲಿ ಆತ್ಮಶಾಂತಿಯ ಮಾರ್ಗ ಏನು ಅನ್ನುವಂಥ ಪ್ರಶ್ನೆಯನ್ನ ಶ್ರಾವಕರೇ ಮಾಡ್ತಾರೋ ಅಥವಾ ಮತ್ತೆ ಯಾರು ಮಾಡ್ತಾರೋ? ಶ್ರಾವಕರೇ ಮಾಡ್ತಾರಲ್ಲ. ಹಾಗೆ ನಾವು ಧರ್ಮಕ್ಷೇತ್ರದಲ್ಲಿ ಹೆಂಗಿರಬೇಕು ಅನ್ನುವಂಥ ಇದು ವಿಷಯ. ಧರ್ಮ ಪ್ರಭಾವನೆ ತೀರ್ದಾದಲ್ಲಿ ಆಗಬೇಕು. ಆದರೆ ವಿವೇಕ ಜ್ಞಾನ ಇದ್ದಾಗ ಶಕ್ಯನೋ ಅಥವಾ ವಿವೇಕ ಇಲ್ಲದಂತಹ ಜ್ಞಾನದಿಂದ ಶಕ್ಯನೋ? ಕೆಲವೊಬ್ಬರಲ್ಲಿ ಏನಿರ್ತದೆ ಅಂತಂದ್ರೆ ಸ್ವಲ್ಪ ತಿಳ್ಕೊಂಡಿರ್ತಾರೆ, ಅದನ್ನು ತಪ್ಪು ತಿಳ್ಕೊಂಡಿದ್ದೀವೋ ಸರಿ ತಿಳ್ಕೊಂಡಿದ್ದೀವೋ ಸ್ವಲ್ಪ ಜ್ಞಾನದ ಆಧಾರದಿಂದ ಅದನ್ನೇ ಸರಿ ಅಂತ ತಿಳ್ಕೊಂಡು ಬಹಳ ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಏನು ಇಂಥ ದೋಷ ಅಂಥ ದೋಷ ಅಂತ ಹೇಳಿಬಿಟ್ಟು ಆ ದೋಷಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಹೋಗ್ತಾರೆ. ನಾವು ಎಷ್ಟು ದೋಷವಂತರಿದ್ದೇವೆ ಅದನ್ನು ವಿಚಾರ ಮಾಡಲ್ಲ, ನಾವು ಬಹಳ ಗುಣವಂತರಿದ್ದೇವೆ ಅಂತ ತಿಳ್ಕೊಂಡೇ ಹೋಗ್ತಾರೆ. ನಮ್ಮಲ್ಲಿರುವಷ್ಟು ಗುಣಗಳು ಯಾರಲ್ಲಿಲ್ಲ. ಮತ್ತೊಬ್ಬರ ದೋಷಗಳನ್ನ ಅಳಿತೇವೆ ನಾವು. ಆ ಥರ ಇರ್ಬೇಕೇನು? ನಾವು ದೋಷವಂತರು, ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನ ಗುರುಗಳ ಬಳಿಯಲ್ಲಿ ಹೇಳಿ ಆ ದೋಷಗಳ ತಿದ್ದುಪಡಿ. ಇವು ದೋಷಗಳು ಇವೆಯೋ ಅಥವಾ ಇಲ್ಲ, ಇಂಥವುಗಳೆಲ್ಲ ದೋಷವೋ ಅಥವಾ ಗುಣ ಅನ್ನುವಂಥದ್ದನ್ನು ತಿಳ್ಕೋಬೇಕಂತ. ಅದನ್ನು ತಿಳ್ಕೊಂಡು ಆತ್ಮಕಲ್ಯಾಣ ಮಾಡಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಇಂಥ ದಿಗಂಬರ ಮುನಿಗಳ ಬಳಿಯಲ್ಲಿ ಹೋಗಬೇಕು. ಯಶೋಧರ ಮುನಿಗಳು ಇಬ್ಬರು ಹೋದರು, ರಾಜ ಸೈನಿಕ ಮತ್ತು ಚೇಳಿ ಇಬ್ಬರು ಅಲ್ಲೇ ಹೋದರು. ಯಾರ ಮೇಲೆ ಉಪಸರ್ಗ ಮಾಡಿದ್ದನೋ ಅವರ ಕೊರಳಲ್ಲಿ ಸತ್ತಿರ್ತಕ್ಕಂತಹ ಹೆಬ್ಬಾವನ್ನು ಹಾಕಿ ಶಕ್ತಿ ಬಿದ್ದಿತ್ತು, ಕೊಂದು ಹಾಕಲಿಲ್ಲ. ಸತ್ತಿರ್ತಕ್ಕಂಥ ಹೆಬ್ಬಾವನ್ನು ದಾರಿ ಮೇಲೆ ಕಾಣಿಸಿಕೊಂಡಾಗ ಅದನ್ನೇ ಎತ್ತುಕೊಂಡು ಈ ಥರ ಮಾಡಿದರೆ ಇವರೆಷ್ಟು ಸತ್ಯವಂತರಿದ್ದಾರೆ ಅನ್ನುವಂಥದ್ದನ್ನು ನಾವು ಪರೀಕ್ಷೆ ಮಾಡಬೇಕು ಅಂತ ಪರೀಕ್ಷೆ ಮಾಡುವಂಥ ಬುದ್ಧಿ ಬಂತು. ಯಾಕೆ? ಇದು ಮನೆಯಲ್ಲಿರ್ತಕ್ಕಂಥ ಜಗಳದ ಕಾರಣದಿಂದ ಹಿಂಗಾಗಿತ್ತು. ಏನಾಗಿತ್ತು ಮನೆಯೊಳಗೆ ಏನಾಗಿತ್ತು ಅಂತಂದ್ರೆ, ಚೌರ್ಣರಾಣಿ ಅವರ ಗುರುಗಳನ್ನ ಪರೀಕ್ಷೆ ಮಾಡಿದಳು. ಆತನ ಗುರುಗಳನ್ನ ಪರೀಕ್ಷೆ ಮಾಡಿದ್ದಳಲ್ಲ. ಯಾರು ಗುರು? ಹೆಸರು ತಗೊಳ್ಳೋದು ಬೇಡ, ಹೆಸರಿಲ್ಲದೇನೋ ಎಲ್ಲರಿಗೂ ಗೊತ್ತಾಗ್ತದೆ. ಇದೇ ವಾಗ್ವ್ಯವಹಾರ, ಇದೇ ಭಾಷಾ ಸಮಿತಿ. ಅವ್ರು ಎಂಥವರೇ ಇರಲಿ, ಅಜ್ಞಾನದಲ್ಲಿದ್ದಾರೆ ಅಂತಂದ್ರೆ ಅಲ್ಲಿ ಪಂಥ ಇದೆ. ಅಜ್ಞಾನಕ್ಕೆ ಸಂಬಂಧಪಡುವಂತಹ ಮತ್ತು ಧರ್ಮವನ್ನ ಹೆಸರಿಟ್ಟುಕೊಂಡು ಅದನ್ನೇ ಧರ್ಮ ಅನ್ನುವಂತಹ ವಾದಿಸುವಂತಹ ಅಜ್ಞಾನದಿಂದ ಹುಟ್ಟತಕ್ಕಂತಹ ಪಂಥಗಳು ಜಗತ್ತಿನಲ್ಲಿ ಎಷ್ಟಿಲ್ಲ, ಬಹಳಷ್ಟಿದೆ. ಈ ಪಂಥಗಳೆಲ್ಲ, ಈ ಅಡ್ಡತಿಡ್ಡ ವಿಚಾರಗಳೆಲ್ಲ ಎಲ್ಲಿಂದ ಹುಟ್ಟುತ್ತವೆ ಗೊತ್ತಾ? ಅಜ್ಞಾನದಿಂದ. ನಿಜವಾಗಿ ನೋಡಿದ್ರೆ ಈ ಪಂಥಗಳನ್ನ ಮರೆತು ಬಿಡ್ಬೇಕು ನಾವು.
ನಿಜವಾದ ಪಂಥ ಯಾವುದು ಅಂತಂದರೆ, ಪಂಥ ಅಂದರೆ ಕುಪಂಥ. ನಿಜವಾದ ಪಂಥ ಯಾವುವು ಅಂತಂದರೆ, ಮೂಲದಲ್ಲಿ ನಮ್ಮ ಅಜ್ಞಾನವೇ ನಮಗೆ ಕುಪಂಥ ಮತ್ತು ನಮ್ಮ ಸಮ್ಯಕ್ ಜ್ಞಾನವೇ ನಮಗೆ ಸುಪಂಥ. ಅದು ಧರ್ಮ. ಯಾವುದು ಸುಪಂಥವೋ ಅದು ನಮ್ಮ ಧರ್ಮ, ಯಾವುದು ಕುಪಂಥವೋ ಅದು ನಮ್ಮ ಅಧರ್ಮ. ನಾವು ಎಷ್ಟು ಪ್ರಮಾಣದಲ್ಲಿ ಅಜ್ಞಾನಿಗಳು ಅಷ್ಟು ಪ್ರಮಾಣದಲ್ಲಿ ನಾವು ಕುಪಂಥಿಗಳು. ಅದಕ್ಕಾಗಿ ಮನುಷ್ಯರೆಲ್ಲರಿಗೂ ಜ್ಞಾನ ಬೇಕು. ಪರಿಪೂರ್ಣವಾದ ವಿವೇಕಪೂರ್ಣವಾದ ವಿಚಾರವಂತಿಕೆ, ಜ್ಞಾನ, ಆಮೇಲೆ ತದನುಕೂಲ ಆಚರಣೆ ಬೇಕು. ಆವಾಗ ಆತ್ಮಕಲ್ಯಾಣ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಾಣಿ, ಮೋಕ್ಷ ಮಾರ್ಗ ನಿಮಗೂ ಇದೆ, ನಮಗೂ ಇದೆ, ಶ್ರಾವಕರಿಗೂ ಇದೆ, ಮುನಿಗಳಿಗೂ ಇದೆ. ಅದೇ ಧರ್ಮ. ನಿಮ್ಮ ಸಮ್ಯಕ್ತದಲ್ಲಿ ನಮ್ಮ ಸಮ್ಯಕ್ತದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಇನ್ನು ವ್ಯತ್ಯಾಸ ಅಂತಂದ್ರೆ ಇಷ್ಟು ಹೇಳ್ಬೋದು, ಮುನಿಗಳು 6ನೇ 7ನೇ ಗುಣಸ್ಥಾನದಲ್ಲಿ ಇರ್ತಾರೆ, ಅವರಿಗೂ ಸಮ್ಯಕ್ತ್ವ ಇದೆ. ನಿಮಗೆ 4ನೇ ಗುಣಸ್ಥಾನದಿಂದಲೇ ಸಮ್ಯಕ್ತ್ವ ಪ್ರಾಪ್ತವಾಗಿರ್ತದೆ. 4ರಲ್ಲೂ ಇದೆ, 5ರಲ್ಲೂ ಇದೆ. 4ನೇ 5ನೇ ಗುಣಸ್ಥಾನದಲ್ಲಿ ಧರ್ಮಾತ್ಮ ಶ್ರಾವಕರು ಇರ್ತಾರೆ. ಶ್ರಾವಕರು 4ರಲ್ಲಿದ್ದಾರೆ, 5ರಲ್ಲಿದ್ದಾರೆ ಅಂತಂದ್ರೆ ಅಲ್ಲಿ ಧರ್ಮ ಖಂಡಿತ ಇರಲೇಬೇಕು. ನಿಶ್ಚಿತವಾಗಿ ಧರ್ಮ ಇರಲೇಬೇಕು. ಮತ್ತು 4ನೇ ಗುಣಸ್ಥಾನದ ಕೆಳಗಡೆಗೆ ಇದ್ದಾರೆ ಅಂತಂದ್ರೆ, 1ರಲ್ಲಿ 2ರಲ್ಲಿ 3ರಲ್ಲಿ ಇದ್ದಾರೆ ಅಂತಂದ್ರೆ ಅಲ್ಲಿ ಧರ್ಮ ಇರುವುದೇ ಇಲ್ಲ. ಯಾಕೆ ಇರುವುದಿಲ್ಲ ಅಲ್ಲಿ ಧರ್ಮ? ಅಜ್ಞಾನ ಇದೆ. ಇನ್ನು ಆ ಅಜ್ಞಾನವನ್ನು ಎಲ್ಲಿ ತನಕ ಸರಿಪಡಿಸಿಕೊಳ್ಳುವುದಿಲ್ವೋ, ಅದಕ್ಕೊಂದು ವಿವೇಕ ಜ್ಞಾನ, ಸಮ್ಯಕ್ ಜ್ಞಾನವನ್ನು ಆ ಜೀವ ಎಲ್ಲಿ ತನಕ ಹುಟ್ಟಿಸಿಕೊಳ್ಳುವುದಿಲ್ವೋ ಅಲ್ಲಿ ತನಕ ಆ ಸಮ್ಯಕ್ ಜ್ಞಾನ ಅನ್ನತಕ್ಕಂಥದ್ದು ದೊರಕುವುದಿಲ್ಲ. ಆ ಸಮ್ಯಕ್ ಜ್ಞಾನ ಅನ್ನುವಂಥದ್ದು ದೊರೆಯಲಿಲ್ಲ ಅಂತನ್ನುವಾಗ ಅಲ್ಲಿ ಆತ್ಮಕಲ್ಯಾಣವೂ ಕೂಡ ಇಲ್ಲ. ನಾವು ಕೇಳಿದ್ದನ್ನೆಲ್ಲ, ಎಷ್ಟು ತತ್ವಜ್ಞಾನ, ಎಷ್ಟು ಸಿದ್ಧಾಂತ ಜ್ಞಾನ, ಎಷ್ಟನ್ನ ಧರ್ಮದ ವಿಷಯದಲ್ಲಿ ಕೇಳಿರ್ತೀವಲ್ಲ, ಇದು ಹೀಗಿದೆ 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 ಅಂತ, ಅದನ್ನು ಚರ್ಚೆಯನ್ನು ಮಾಡಿಕೊಳ್ಳಬೇಕು. ನಾವು ತಿಳಿದದ್ದೆಲ್ಲ ಸರಿವೋ ಅಥವಾ ತಪ್ಪು ಅನ್ನುವಂಥ ಚರ್ಚೆಯನ್ನು, ತತ್ವ ಚರ್ಚೆಯನ್ನು ಯಾವಾಗಲೂ ಮಾಡ್ತಿರ್ಬೇಕು. ಚರ್ಚೆಯಲ್ಲಿ ಪ್ರಶ್ನೋತ್ತರ ಆಗ್ತದೆ. ನೀವು ಕೇಳೋದು ನಾವು ಹೇಳೋದು, ಅಥವಾ ನೀವು ಹೇಳೋದು ನಾವು ಕೇಳೋದು, ಎರಡೂ ಆಗುತ್ತವೆ. ಈ ಥರ ಚರ್ಚೆ ಆಗಬೇಕು. ಇಷ್ಟೆಲ್ಲ ಪರಿಶ್ರಮ ಯಾಕೆ ಬೇಕು ಅಂತಂದರೆ, ಇದು ಜೈನ ಧರ್ಮ, ಇದು ಸತ್ಯ ಧರ್ಮ. ಇಲ್ಲಿ ಅಜ್ಞಾನಕ್ಕೆ ಆಸ್ಪದೆ ಇಲ್ಲ, ಲೋಕ ರೂಢಿಗಳಿಗೆ ಆಸ್ಪದೆ ಇಲ್ಲ. ದೇವಮೂಢತೆ, ಗುರುಮೂಢತೆ, ಲೋಕಮೂಢತೆ, ಮೂಢತೆಗಳಿಗೆ, ಮೂಢತೆ ಅಂದರೆ ಅಜ್ಞಾನ, ಈ ಮೂಢತೆಗಳಿಗೆ ಇಲ್ಲಿ ಆಸ್ಪದೆ ಇಲ್ಲ. ಇಲ್ಲಿ ಯಾವುದಕ್ಕೆ ಆಸ್ಪದೆ ಇದೆ? ಇಲ್ಲಿ ಧರ್ಮಕ್ಕೆ ಮಾತ್ರ ಆಸ್ಪದೆ ಇದೆ. ಈ ಧರ್ಮದಲ್ಲಿ ವ್ಯಕ್ತಿ ಹೇಗಿರಬೇಕು ಅಂತಂದರೆ, ಸಮ್ಯಕ್ತ್ವದಿಂದ ಕೂಡಿರಬೇಕು, ಸಮ್ಯಕ್ ಜ್ಞಾನದಿಂದ ಸಹಿತವಾಗಿರಬೇಕು, ಸಮ್ಯಕ್ ಚಾರಿತ್ರದಿಂದ ಅವನು ಶೋಭಿಸ್ತಿರಬೇಕು. ರತ್ನತ್ರಯ ಧರ್ಮದಿಂದ ಕೂಡಿದವನಾಗಿದ್ದಾನೆ ಅಂತಂದರೆ ಆತ ಜ್ಞಾನಿಯೂ ಹೌದು ಮತ್ತು ಚಾರಿತ್ರವಂತನೂ ಹೌದು. ಇಂಥ ವಿವೇಕಪೂರ್ಣವಾದ ಜ್ಞಾನ ನಮ್ಮಲ್ಲಿ ಬೇಕು. ಬೇಕೋ ಬೇಡ? ಸುಮ್ಮನೆ ಕಾಲು ಕಳೀತಾ ಕೂತ್ಕೊಂಡ್ರೆ ಆಗ್ತದೆ. ತುಗುಡಿಸ್ತಾ ಇದ್ರೆ ಜೀವನೆಲ್ಲ ತುಗುಡಿಸ್ತಾನೆ ಹೋಗ್ತದೆ. ಅದಕ್ಕೊಂದೇನೋ ಮಾಡಬೇಕಲ್ಲ, ಶ್ರಮ ಮಾಡಬೇಕು ಬೇಡ? ಅದರ ಒಂದು ರುಚಿ ಬೇಕು ಬೇಡ? ಆಸಕ್ತಿ ಬೇಕು ಬೇಡ? ಆಸಕ್ತಿಯನ್ನು ಬೆಳೆಸಿಕೊಳ್ಳಿ, ಆಸಕ್ತಿಯನ್ನು ಹುಟ್ಟಿಸಿಕೊಳ್ಳಿ ಅಂತಂದ್ರೆ ಎಲ್ಲ ಸರಿ ಆಗ್ತದೆ. ಆ ಆಸಕ್ತಿಯ ಜೊತೆಯಲ್ಲಿ ವಿನಯವನ್ನು ಕಾಪಾಡಿಕೊಳ್ಳಿ. ಆಸಕ್ತಿಯನ್ನು ಇದೆ, ವಿನಯರಹಿತ ಆಸಕ್ತಿ ಅದು ನಮ್ಮನ್ನು ನಷ್ಟ ಮಾಡಿಬಿಡ್ತದೆ. ಯಾವುದಕ್ಕೂ ಬಾಹುಗೊಡಲ್ಲ. ಅಹಂಕಾರ ಇರ್ತದೆ, ಆಸಕ್ತಿ ಇದೆ ಧರ್ಮದ ಮೇಲೆ, ಆದರೆ ಅಹಂಕಾರ ಇದೆ, ಕಷಾಯತಿಯವರಿದೆ ಅಂತಂದ್ರೆ ಆ ವ್ಯಕ್ತಿ ಸದ್ವಿಚಾರಗಳಿಗೆ ಬರುವಂಥವನಲ್ಲ. ಒಳ್ಳೆಯ ಸನ್ಮಾರ್ಗಕ್ಕೆ ಬರುವಂತಹ ಲಕ್ಷಣಗಳು ಆ ವ್ಯಕ್ತಿಯಲ್ಲಿ ಇರೋಲ್ಲ.
ಎಲ್ಲ ಥರದಿಂದ ಯೋಗ್ಯತೆಗಳು ಬೇಕು. ಒಂದು ರಥಕ್ಕೆ 2 ಚಕ್ರಗಳಿದ್ದಂತೆ ಶ್ರಾವಕ ಧರ್ಮ ಮತ್ತು ಮುನಿ ಧರ್ಮ ಈ ಕಲಿಕಾಲದಲ್ಲೂ ಜೀವಿತವಾಗಿದೆ. ಅಂಥ ಶ್ರಾವಕರು ಇದ್ದಾರೆ, ಅಂಥ ಮುನಿಗಳು ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಧರ್ಮ ನಡೀತಾ ಇದೆ. ನಮ್ಮ ಜ್ಞಾನವನ್ನು ಪರಿಶೀಲಿಸಿಕೊಳ್ಳಬೇಕು. ಸರಿಯೋ ತಪ್ಪು, ಜ್ಞಾನದ ಅಹಂಕಾರದಲ್ಲಿ ಮೆರೆಯಬಾರದು. ನಾನೆಲ್ಲ ತಿಳ್ಕೊಂಡು ನಾನು ವಿಚಾರ ಮಾಡ್ತೇನೆ, ಎಲ್ಲ ಶಾಸ್ತ್ರ ಓದ್ಬಿಟ್ಟಿದೆ, ಒಣ ಅಹಂಕಾರ ಮಾಡಬಾರ್ದು ಎಂದು. ಒಣ ಅಹಂಕಾರ ಎಂದೂ ಮಾಡಬಾರ್ದು. ನಾನು ತಿಳ್ಕೊಂಡದ್ದು, ನಾನು ಓದಿದ್ದು ಇಷ್ಟೊಂದು ಡೀಪವಾಗಿರ್ತಕ್ಕಂಥ ಈ ಸಿದ್ಧಾಂತ ಮಾರ್ಗ ಜೈನ ಧರ್ಮ, ಅದರ ತತ್ವಗಳನ್ನ ಸರಿಯಾಗಿ ನಾನು ತಿಳ್ಕೊಂಡಿದ್ದೇನೆ ಇಲ್ವೋ, ಅದರೊಳಗೆ ಕೆಲವೊಂದು ಪ್ರಶ್ನೆಗಳನ್ನು ತೆಗೆದು ಮಾಡಿ ಎಲ್ಲಿ ಏನು ಯಾವುದು ತಿಳಿದಿಲ್ವೋ ಅದನ್ನು ಚರ್ಚೆ ಮಾಡಬೇಕು ಪರಸ್ಪರದಲ್ಲಿ. ಅಂದಾಗ ವ್ಯಕ್ತಿಗತವಾಗಿ ನಮ್ಮ ಕಲ್ಯಾಣ ಆಗುತ್ತೆ. ನಮ್ಮ ಕಲ್ಯಾಣ ವ್ಯಕ್ತಿಗತವಾಗಿ ಆಗಬೇಕು ಅಂತಂದ್ರೆ ನಮ್ಮಲ್ಲಿ ರಂಚ ಮಾತ್ರನೂ ಅಹಂಕಾರ ಇರಬಾರ್ದು. ಧರ್ಮಕ್ಕೆ ನಮಸ್ಕಾರ ಮಾಡಬೇಕು. ಅದರ ಧರ್ಮ ಇದೆಯೋ ಇಲ್ಲವೋ ಅನ್ನುವಂಥದ್ರಲ್ಲಿ ನಾವು ತಪ್ಪು ನಿರ್ಣಯವನ್ನೇ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಅದು ಅಹಂಕಾರ ಆಗ್ತದೆ. ಅಲ್ಲಿ ನಮಗೂ ದೋಷ ಬರ್ತದೆ, ಅಹಂಕಾರ ಆಗ್ತದೆ, ದೋಷ ಬರುತ್ತೆ. ನಾನು ತಿಳಿದವನು, ನಾನೆಲ್ಲ ಶಾಸ್ತ್ರ ಓದಿದವನು, ನಾನೆಲ್ಲ ಚಿಂತನೆ ಮಾಡಿಕೊಂಡ್ರೆ ನನ್ನ ನಿರ್ಣಯದಿಂದ ನಾನು ನಡೆದಿದ್ದೇನೆ. ಅಲ್ಲ, ನಡಿ. ಆದರೆ ನೀವೊಬ್ಬ ಚಕ್ರ ಅಲ್ಲ, ಈ ಕಡೆಗೆ ಮತ್ತೊಂದು ಚಕ್ರ ಇದೆ. ಆ ಚಕ್ರ ಈ ಚಕ್ರ ಎರಡು ಮಾತಾಡಿಕೊಂಡು ಹೋದಾಗ ರಥ ಮುಂದುವರಿಯುತ್ತದೆ. ರಥ ಮುಂದುವರಿಯಲಿದೆ. ಮಾತಾಡ್ಕೊಂಡು ಹೋಗ್ಬೇಕು, ಮೌನವಾಗಿ. ಕಪ್ಪು ಗುಮಾನ್ ಇಟ್ಕೊಂಡು ನಾನೆಲ್ಲ ಸರಿ ಮಾಡ್ತಾ ಇದ್ದೇನೆ, ನಾನು ನನ್ನಲ್ಲಿ ಅಂಥದ್ದು ಏನಿಲ್ಲ ಅಂತ ಹೇಳ್ಕೊಂಡು 4-6 ದೋಷಗಳನ್ನು ನೋಡಿ, ಯಾರಾದ್ರದ್ದು ಶ್ರಾವಕರದ್ದು ಯತಿಗಳದ್ದು ದೋಷಗಳನ್ನು ನೋಡಿ ಆ ದೋಷಗಳನ್ನು ಚರ್ಚೆ ಮಾಡ್ತಾ ಇದ್ರೆ ಜೀವನ ದಂಡಿಗೆ ಹತ್ತತ್ತ. ದೋಷಗಳನ್ನೆಲ್ಲ ನಾವು ಗುಣಗಳನ್ನು ನೋಡಬೇಕು. ದೋಷಗಳನ್ನು ನೋಡಬಾರ್ದು, ಗುಣಗಳನ್ನು ನೋಡಬೇಕು. ಗುಣಗಳು ಕಂಡು ಬಂದಾಗ ದೋಷ ಇರುವುದೇ ಇಲ್ಲ. ದೋಷಗಳನ್ನೇ ಹುಡುಕಬೇಕು ಅನ್ನುವಂಥ ವಿಚಾರದಿಂದ ದೋಷಗಳನ್ನೇ ನಾವು ಹುಡುಕಲಿಕ್ಕೆ ಹೋಗ್ತೀವಿ ಅಂತಂದ್ರೆ ಅದಕ್ಕೂ ಜ್ಞಾನ ಬೇಕೋ ಬೇಡ. ಮತ್ತಿನ್ನೊಂದು, ದೋಷಗಳನ್ನ ಯಾಕೆ ಹುಡುಕಬೇಕು, ಯಾಕೆ ನೋಡಬೇಕು ಅಂತಂದ್ರೆ ಧರ್ಮದ ಪ್ರಭಾವನೆಗಾಗಿ. ಅದಕ್ಕೊಂದು ಉದ್ದೇಶ ಬೇಕಲ್ಲ. ದೋಷಗಳನ್ನ ಯಾಕೆ ನೋಡಬೇಕು? ಧರ್ಮದ ಪ್ರಭಾವನೆಗಾಗಿ. ಆಮೇಲೆ ಇದೇ ಕೆಲಸ ಮಾಡಬೇಕೇನು? ಹಂಗಲ್ಲ. ದೋಷಗಳನ್ನು ಹುಡುಕೋದು ಅಂತಂದ್ರೆ ಮೊದಲು ತನ್ನ ದೋಷಗಳನ್ನ ತಾನು ಹುಡುಕಿಕೊಳ್ಳಬೇಕು. ಇಲ್ಲಿ ಮಾರ್ಗವ ಧರ್ಮ ಇದೆ. ನಮ್ಮ ಕಲ್ಯಾಣಕ್ಕಾಗಿ ನಾವೇ ಸಮರ್ಪಿತಿಲ್ಲ. ನಮ್ಮ ಆತ್ಮನಿಗಾಗಿ ಮತ್ತೊಬ್ಬರ ದೋಷಗಳನ್ನು ನೋಡಿಕೊಂಡು ಮತ್ತೊಬ್ಬರನ್ನೇ ಮಾರ್ಗಕ್ಕೆ ಹಚ್ಚಿ ಅವ್ರ ಕಲ್ಯಾಣ ಮಾಡಬೇಕು ಅನ್ನುವಂಥ ಉದ್ದೇಶ. ಇದು ಅಜ್ಞಾನತನ, ಮಹಾ ಅಜ್ಞಾನ. ಭಗವಂತರೇನು ಹೇಳ್ತಾರೆ? ಆದ ಇದಂ ಕಾದವಂ. ಮೊದಲು ನೀನು ನಿನ್ನ ಆತ್ಮ ಕಲ್ಯಾಣವನ್ನು ಸರಿಯಾಗಿ ಮಾಡಿಕೊಳ್ಳು. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ, ಅದಕ್ಕೆ ತಕ್ಕಂತೆ ನಡೆನುಡಿಗಳು ನನ್ನಲ್ಲಿ ಇವೆಯೋ ಅಥವಾ ಇಲ್ಲ, ಇದನ್ನ ಪರಿಶೀಲಿಸಿಕೊಳ್ಳಬೇಕು. ಆಮೇಲೆ ಇವೆ ಅಂತಂದ್ರೆ ಒಳ್ಳೆಯದು, ಇವೆ. ಆದರೆ ಅದನ್ನು ಕೂಡ ಅಹಂಕಾರ ಪಟ್ಟುಕೊಳ್ಬೇಕು. ಇವೆ ಅಂತ ಹೇಳ್ಬಿಟ್ಟು ನಾನು ಗುಣವಂತ, ನನ್ನಲ್ಲಿ ಬಹಳ ಗುಣಗಳಿವೆ, ನಾನು ಸಮ್ಯಕ್ ದೃಷ್ಟಿ, ನಾನು ಚಾರಿತ್ರವಂತ ಅಂತ ಹೇಳ್ಬಿಟ್ಟು ಅಹಂಕಾರ ಮಾಡಿಕೊಳ್ಬೇಕೆ? ಆ ಥರ ಧರ್ಮಾತ್ಮ ಮಾಡಿದ್ನಂತಂದ್ರೆ ಆತ ಧರ್ಮಾತ್ಮ ಅಲ್ಲವೇ ಅಲ್ಲ.
ಅಹಂಕಾರ ಇತ್ತು ಅಂತಂದ್ರೆ ಧರ್ಮಾತ್ಮ ಅಲ್ಲ. ಅಹಂಕಾರ ಎಲ್ಲಿದೆಯೋ ಅಲ್ಲಿ ಮಿಥ್ಯಾಜ್ಞಾನ ಇದೆ. ಎಲ್ಲಿ ಮಿಥ್ಯಾಜ್ಞಾನ ಇದೆಯೋ ಅಲ್ಲಿ ಮಿಥ್ಯಾತ್ವವು ಕೂಡ ಇದ್ದೇ ಇರ್ತದೆ. ಅಲ್ಲಿ ಸಮ್ಯತ್ವ ಇರಲಿಕ್ಕೆ ಸಾಧ್ಯವಿಲ್ಲ. ವಿನಯ ಬಹಳ ಮುಖ್ಯ. ಗುಣಗಳಿಗೆ ನಮಸ್ಕಾರ ಮಾಡಲಿಕ್ಕೆ ಹೇಳ್ತದೆ ಜೈನ ಧರ್ಮ. ಆ ಗುಣಗಳನ್ನು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಗುಣ ಇವೆ ಅಥವಾ ಇಲ್ಲ. ಆಮೇಲೆ ಇವುಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ದೂರ ಕೂತ್ಕೊಂಡು ಸಾಧ್ಯವಿಲ್ಲ. ಸಮೀಪಕ್ಕೆ ಬಂದು ಚರ್ಚಾ ವಿಮರ್ಶೆಗಳನ್ನು ಮಾಡಿಕೊಂಡು ನಡೀಬೇಕಲ್ಲ. ಯಾಕಂದ್ರೆ ಒಂದೇ ರಥದ ಎರಡು ಚಕ್ರಗಳಿವೆ. ಒಂದೇ ರಥದ ಎರಡು ಚಕ್ರಗಳು. ಒಂದು ಚಕ್ರ ನನಗೇನು ವಿಚಾರ ಮಾಡೋದು ಬೇಡ, ನಾನು ಸರಿ ಇದ್ದೇನೆ, ಅದು ಹೊರಟು ಹೋಯ್ತು, ರಥ ಬಿಟ್ಟ. ನಾನು ಸರಿ ಇದ್ದೇನೆ, ಆಚೆ ಕಡೆ ಗಾಳಿ ಸರಿ ಇಲ್ಲ, ಹೊರಟೇ ಬಿಟ್ಟ. ಇದು ಅಹಂಕಾರ. ಹಾಗೆ ಹೊರಟು ಹೋಗ್ಲಿಕ್ಕೆ ಹೇಳ್ತದೆ ಏನು ಧರ್ಮ. ರಥ ಮುಂದುವರಿತಾ ಇದೆ ಅಂತಂದ್ರೆ ಧರ್ಮ ಪ್ರಭಾವನ ಆಗ್ತಾ ಇದೆ. ಆದ್ರೆ ಒಂದರಿಂದ ಅಥವಾ ಎರಡರಿಂದ ಮುಂದುವರಿತದೆ ಅಂದಮೇಲೆ ನಾನೇ ಸರಿ, ನಾನು ಹೇಳಿದ್ದೇ ಸರಿ, ನಾನು ಕಂಡದ್ದೇ ಸರಿ, ನನ್ನ ವಿಚಾರವೇ ಸರಿ, ನನಗೆ ಮತ್ತೊಬ್ಬರಿಗೆ ಏನು ಹೇಳೋದು ಬೇಡ, ಅವರು ಹಾಗಿದ್ದಾರೆ ಹೀಗಿದ್ದಾರೆ ಅನ್ನೋದು ಮತ್ತು ರಥದಿಂದ ಸರ್ಕೊಂಡು ಬಿಡೋದು. ರಥ ಮುಂದೆ ಹೋಗ್ತದೇನು ಇಲ್ಲ. ಭಗವಂತರು ನಮಗೆ ಎಂಥ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ ಅಂತಂದ್ರೆ, ನೀನು ಬಾಳು, ಎಲ್ಲರಿಗೂ ಬಾಳಲು ಕೊಡು, ಓಡಿ ಹೋಗ್ಬೇಡ, ವಿನಯದಿಂದಿರು ಪರಸ್ಪರದಲ್ಲಿ. ಯಾವ ವ್ಯವಹಾರಗಳನ್ನ ಹೇಗೆ ಮಾಡಬೇಕೋ ಅವುಗಳನ್ನೆಲ್ಲ ಮಾಡು. ಯಾವುದಕ್ಕಾಗಿ ಮಾಡು? ದುರ್ಗುಣಗಳನ್ನೆಲ್ಲ ನಿವಾರಣೆ ಮಾಡಿ ನಾವು ಇಬ್ಬರೂ ಕೂಡ ಒಂದೇ ರಥದ ಎರಡು ಚಕ್ರಗಳಾಗಿ ಓಡಿ ಹೋಗಬಾರದು ಹಾಗೆ, ಧರ್ಮ ಪ್ರಭಾವನೆ ನಿಲ್ಲಬಾರದು ಹಾಗೆ ಮಾಡಿಕೊಳ್ಳೋಣ ಅನ್ನುವಂಥ ಉದ್ದೇಶದಿಂದ ನಾವು ಓಡಿ ಹೋಗಬಾರ್ದು ಅಥವಾ ಸುಮ್ಮನೆ ಇರಬಾರ್ದು. ಸುಮ್ಮನೆ ಇದ್ರೂ ರಥ ಮುಂದೆ ಹೋಗಲ್ಲ, ಓಡಿ ಹೋದ್ರೂ ರಥ ಮುಂದೆ ಹೋಗಲ್ಲ. ಯಾವ ಚಕ್ರಕ್ಕೆ ಯಾವ ಕೆಸರು ಮೆತ್ತಿದೆ, ಯಾವ ಚಕ್ರದಲ್ಲಿ ಏನೇನಾಗಿದೆ ಅನ್ನುವಂಥದ್ದನ್ನು ಎರಡು ಚಕ್ರಗಳು ಕೂಡ್ಕೊಂಡು ಮಾತನಾಡಬೇಕು ಅಥವಾ ಓಡಿ ಹೋಗ್ಬೇಕು ಒಂದು ಕಡೆ. ಆಮೇಲೆ ಕೂಡ್ಕೊಳ್ಬೇಕು ಅಂತಂದ್ರೆ ಅಲ್ಲಿ ವಿನಯವಂತಿಕೆ ಬೇಕೋ ಬೇಡ. ನಾವು ಮತ್ತೊಬ್ಬರ ದೋಷಗಳನ್ನು ದೂರ ಮಾಡಬೇಕು ಅಂತಂದ್ರೆ ಬಹಳಷ್ಟು ನಮ್ಮಲ್ಲಿ ಸದ್ಗುಣಗಳು ಬೇಕು. ಮತ್ತೊಬ್ಬರ ಸ್ಥಿತೀಕರಣ ಮಾಡುವುದಕ್ಕಾಗಿ ಎಷ್ಟು ಸದ್ಗುಣಗಳು ಬೇಕು ಅಂತಂದ್ರೆ ಅಲ್ಲಿ ವಿನಯ ಅತಿ ಮುಖ್ಯ. ಸ್ಥಿತೀಕರಣ ಮಾಡುವಂತಹ ವ್ಯಕ್ತಿ ತಾನು ಏನು ವಿಚಾರ ಮಾಡ್ತಾನೆ ಅಂತಂದ್ರೆ, ಇವನು ನನ್ನ ಪರಿವಾರದವನು, ಮುಂದಿನ ವ್ಯಕ್ತಿ ನನ್ನ ಪರಿವಾರದವನು, ನನ್ನ ಧರ್ಮಕ್ಕೆ ಸಂಬಂಧಪಡುವಂತ ಧರ್ಮವೇ ಇವನ ಧರ್ಮ. ಅದಕ್ಕಾಗಿ ನಾನು ಮತ್ತು ಇವನು ಕೂಡಿದ್ದಾಗ ಮಾತ್ರ ಈ ಧರ್ಮ ಬೆಳೀತದೆ, ಈ ಧರ್ಮ ಮುಂದೆ ಹೋಗ್ತದೆ, ಧರ್ಮದ ಪ್ರಭಾವನೆ ಆಗ್ತದೆ. ನಾವು ಇಬ್ಬರು ಆಗ್ತೇವೆ ಅಂತಂದ್ರೆ ನಾಲ್ಕು ಜನ ಆಗ್ಬೋದು, 4 ಜನ ಆಗ್ತೇವೆ ಅಂತಂದ್ರೆ ಅದರ ಮರುದಿನ 8 ಜನ ಆಗ್ಬೋದು. ಹೀಗೆ ಇದೇ ಧರ್ಮದ ಪ್ರಭಾವನೆ. ಈ ಭೂಮಿಯ ಮೇಲೆ ರತ್ನತ್ರಯಧಾರಿ ಜನಗಳ ಸಂಖ್ಯೆಯನ್ನ ಬೆಳೆಸುವುದೇ ಧರ್ಮದ ನಿಜವಾದ ಪ್ರಭಾವನೆ. ಇಷ್ಟೊಂದು ವಿವೇಕಪೂರ್ಣವಾದ ಜ್ಞಾನ ಬೇಕು. ಮಂಗಲಾಚರಣೆ ಮಾಡಬೇಕು. ಪ್ರವಚನ ಶುರು ಆಯಿತು, ಹೇಳ್ತಾ ಶಿಕ್ಷಾದ ಮಾತುಗಳನ್ನು ಹೇಳಲಿಕ್ಕೆ ಒಂದು ತಾಸು ಹೋಯಿತು. ಇವತ್ತು ಹೇಗೆ ಅನಿಸ್ತು? ಚಲೋ ಅನಿಸ್ತಲ್ಲ? ಚಲೋ ಆಗಿರೋರಲ್ಲ, ಧರ್ಮ ಮಾಡೋರಲ್ಲ, ನಮ್ಮ ಸಲುವಾಗಿಯೋ ನಿಮ್ಮ ಸಲುವಾಗಿಯೋ? ಅದಕ್ಕೆ ಮಹಾರಾಜ ಭಾಳ ಭಾರಿ ಸಮ್ಯಕ್ ದರ್ಶನ ಅದು ಒಂದೇ ವಿಷಯ ಅನ್ರಿ. ನಮ್ಮ ಅಲ್ಲ, ಗುರುಗಳು ಈ ಥರ ಒಂದೇ ವಿಷಯದಲ್ಲಿ ಹೇಳ್ತಾರೆ ಅಂತಂದ್ರೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದರ ಸಂಪೂರ್ಣ ಮಹಿಮಾ ಗೊತ್ತಾಗಲಿ, ಅದರ ಒಳ ವಿಚಾರಗಳೆಲ್ಲ ಕಂಡು ಬಂದಾಗ ಆ ಸಮ್ಯಕ್ತದ ಮಹಿಮೆ ಎಷ್ಟಿದೆ ಅನ್ನುವಂಥದ್ದು ಪರಿಕಲ್ಪನೆಗೆ ಬರ್ತದೆ.
ಅದಕ್ಕಾಗಿ ಒಂದೇ ವಿಷಯದಲ್ಲಿ ಜಾಸ್ತಿ ಸಮಯ ವಿಚಾರ ಮಾಡಿದರು, ಹೇಳಿದರು, ಉಪದೇಶ ಕೇಳಿದರು, ಚರ್ಚೆ ಮಾಡಿದರು, ಅದು ಕೂಡ ಕಡಿಮೆನೇ ಇದೆ. ಜೈನ ಧರ್ಮದಲ್ಲಿ ಹೇಳಿರುವಂತಹ ಸಮ್ಯಕ್ ದರ್ಶನ ಅದು ಎಷ್ಟು ಮಹತ್ವಪೂರ್ಣವಾಗಿದೆ ಅಂತಂದ್ರೆ ಅಷ್ಟೊಂದು ಮಹತ್ವಪೂರ್ಣ ಮೇಲಿನ ಚಾರಿತ್ರನೂ ಇಲ್ಲ, ಅಷ್ಟೊಂದು ಮಹತ್ವಪೂರ್ಣವಾಗಿದೆ. ಯಾಕೆಂತಂದ್ರೆ ಅದಿಲ್ಲದೆ ಚಾರಿತ್ರ ಧರ್ಮ ಮಿಥ್ಯ ಇದೆ, ಅದಿಲ್ಲದೆ ಜ್ಞಾನ ಮಿಥ್ಯ ಇದೆ. ಅದಕ್ಕಾಗಿ ಈ ಸಮ್ಯಕ್ತ್ವ ಅಂತಂದ್ರೆ ಏನು, ಇದರ ಒಳ ಅರ್ಥವನ್ನ ತಲಸ್ಪರ್ಶಿ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳುವುದು ಅತಿ ಅವಶ್ಯಕ. ಈ ತರ ಇನ್ನ ತನಕ ಯಾರು ಹೇಳಿದಾರೆ? ಸಾರಿಗೆ ಹೇಳೋರು ಯಾರು? ಒಂದೇ ವಿಷಯದಾಗ ಬಿಡಿಸಿ ಬಿಡಿಸಿ ಅದರ ದೀಪ, ಅದರ ಆಳ, ಅದರ ಮಹತ್ವ, ಅದರ ಗೌರವ, ಅದರ ಮಹಿಮೆ, ಅದರ ಶಕ್ತಿಯನ್ನು ಎಲ್ಲ ಹೊರಪಡಿಸಿ ಆ ಸಮ್ಯಕ್ತದ ಆಳಕ್ಕೆ ಕೊಂಡೊಯ್ದು ಸಮ್ಯಕ್ ಜ್ಞಾನವನ್ನು